ಏನಾಗುತ್ತೆ ಅಂತ ಹೇಳಿದ್ರೆ ಲೈಸೆನ್ಸ್ ಅದನ್ನೇ ನಾನು ಕಸಬ್ ಮಾಡ್ಕೊಂಡ್ಬಿಟ್ಟು ಫುಲ್ ಟ್ರೇಡ್ ಮಾಡ್ತೇನೆ, ಕುಚ್ಕೊಂತೇನೆ. ನಾನು ಯಾರಿಗಾದ್ರೂ ದುಡ್ಡು ಕೊಡ್ಬೋದು. ಬಟ್ ಏನಂತ ಹೇಳಿದ್ರೆ ಅದನ್ನ ಮನಿ ಲ್ಯಾಂಡಿಂಗ್ ಆಕ್ಟ್ ಅಲ್ಲಿ ಸೊ ಹಿ ಶುಡ್ ಬಿ ಹ್ಯಾವಿಂಗ್ ದಿ ಲೈಸೆನ್ಸ್ ಫ್ರಮ್ ದಿ ಕನ್ಸರ್ನ್. ಕಂಪ್ಲೀಟ್ ಈಗ ಸುಪ್ರೀಂ ಕೋರ್ಟ್ ತನಕ ಒಬ್ರು ಯಾರೋ ಹೋರಾಟ ಮಾಡ್ಲಿಕ್ಕೆ ಹಿಡಿದಾರೆ. ಅದು 8ರಿಂದ 10 ವರ್ಷ ಮಟ್ಟ ಹಿಡಿತದೆ. 8ರಿಂದ 10 ವರ್ಷ ಇನ್ನು ಜಾಸ್ತಿ ಕೂಡ ಆಗ್ಬೋದು. ಇದಕ್ಕೆ ನಾನು ತಿಂಗಳಿಗೆ ಇಷ್ಟು ಬಡ್ಡಿಯನ್ನು ಹಾಕ್ಬಿಟ್ಟು ಕೊಡ್ತೇನೆ, ತಿರುವಳಿ ಮಾಡ್ತೇನೆ. ಸೊ ಅವ್ರಿಗೆ ಕೇಳಿದ ಕ್ಷಣದಲ್ಲಿ ನಾನು ಆನ್ ಸ್ಪಾಟ್ ಅಲ್ಲಿ ತಿರುವಳಿ ಮಾಡಲಿಕ್ಕೆ ನಾನು ಬದ್ಧವಾಗಿರ್ತೇನೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ CA ದಯಾನಂದ್ ಬೊಂಗಾಳೆ. ಸ್ನೇಹಿತರೆ, ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನಮಗೆ ಭಾಳ ಚೆನ್ನಾಗಿ ಗೊತ್ತು, ದಿಸ್ ಇಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಮ್ಯಾಟರ್ಸ್. ಫೈನಾನ್ಷಿಯಲ್ ಮ್ಯಾಟರ್ಸ್ನಲ್ಲಿ ಹೂಡಿಕೆಗೆ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಹಣಕಾಸಿನಲ್ಲಿ ಒಂದು ದುಡ್ಡು ಇನ್ನೊಬ್ಬರ ಹತ್ರ ಇಸ್ಕೊಳೋದಾಗಿರ್ಬೋದು, ಇನ್ನೊಬ್ರಿಗೆ ಕೊಡ್ತಕ್ಕಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೋ ನಮ್ಮ ಹತ್ರ ಸರ್ ಸ್ವಲ್ಪ ಅಮೌಂಟ್ ಬೇಕಿತ್ತು ನನಗೆ ಕೊಡ್ತೀರಾ ಅಂತ ನಾವು ಕೇಳೋದ ನಮ್ಮ ಹತ್ರ ಬರೋದಾಗಿರ್ಬೋದು, ಅಥವಾ ನಾವು ಯಾರ ಹತ್ರನೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಂದಾಗ ನಮಗೊಂದು ಸ್ವಲ್ಪ ಹಣದ ಒಂದು ಸಹಾಯ ಮಾಡ್ತೀರಾ ಅಂತ ಕೇಳ್ತಕ್ಕಂಥದ್ದು ಸಹಜವಾದಂತಹ ಒಂದು ವಿಚಾರ. ಸೊ ಈ ರೀತಿ ನಡೆಯುವಾಗ ಒಂದು ಸೆಕ್ಯೂರಿಟಿಯನ್ನು ಎಲ್ಲರೂ ಕೇಳ್ತಾರೆ. ಸೊ ಹಾಗಾದರೆ ಸಾಲಗಳನ್ನು ತಗೊಳೋದಾಗಲಿ ಸಾಲಗಳನ್ನು ಕೊಡೋದಾಗಲಿ ಇದು ಕಾನೂನು ಬಾಹಿರನ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದುಕೊಂಡು ಯಾವ್ಯಾವ ವಿಷಯಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅಂತ ನನಗೆ ಬಹಳ ಆಸಕ್ತಿ ಕೂಡ ಇತ್ತು. ಇದ್ರ ಬಗ್ಗೆ ಎಲ್ಲರೂ ಜನತೆಗೆ ಮುಟ್ಟಿಸ್ಬೇಕು ಅಂತ. ಸ್ನೇಹಿತರೆ, ತುಂಬ ಸಂತೋಷ ಆಗ್ತದೆ. ಇವತ್ತು ನಮ್ಮ ಜೊತೆಗೆ ಖ್ಯಾತ ವಕೀಲರಾಗಿರ್ತಕ್ಕಂತಹ MN ವಿಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಿರ್ಬೋದು, ಮ್ಯಾಟ್ರಿಮೋನಿಯಲ್ ಇಶ್ಯೂಸ್ ಇರ್ಬೋದು, ಕನ್ಸ್ಯೂಮರ್ ಇಶ್ಯೂಸ್ಗಳಿರ್ಬೋದು, ಅದನ್ನು ಹ್ಯಾಂಡ್ಲ್ ಮಾಡಿದ್ದಾರೆ. ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅವ್ರ ಜೊತೆಗೆ ನಾನು ಇವತ್ತು ಮಾತಾಡ್ಲಿಕ್ಕೆ ಹೊರಟಿದ್ದೇನೆ. ವಿ ವೆಲ್ಕಮ್ MN ವಿಜೇಂದ್ರ ಸರ್ ಅವರಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ. ಪ್ಲೀಸ್ ವೆಲ್ಕಮ್ ಟು ಅವರ್ ಚಾನಲ್ ಸರ್. ಎಸ್ ಸರ್. ಸರ್, ಫಸ್ಟ್ ಆಫ್ ಆಲ್ ನಿಮಗೆ ವೆಲ್ಕಮ್ ಮಾಡ್ಕೊತೀನಿ. ನಿಮ್ಮೊಂದು ಪ್ರೀಷಿಯಸ್ ಟೈಮ್ನ ನಮಗೆ ಕೊಡ್ತಾ ಇದ್ದೀರಾ ಅಂತೇಳಿ. ಸೊ ಇವತ್ತಿನ ದಿನ ನಮ್ಮಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ಕೆಳಗೆ ಬಿದ್ದಾಗಿರ್ಬೋದು, ಅಥವಾ ಅವ್ರಿಗೆ ಏನಾದರೂ ಹಣಕಾಸಿನ ವ್ಯವಸ್ಥೆಗಳು ಬೇಕಾದಾಗ ಬೇರೆಯವ್ರ ಹತ್ರ ಹೋಗಿ ದುಡ್ಡನ್ನು ಕೇಳ್ತಾರೆ ಕೆಲವರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಸೊ ಇನ್ನೊಬ್ಬರ ಹತ್ರ ದುಡ್ಡುಗಳನ್ನು ಇಸ್ಕೊಂಬಂದು ಆಪ್ಷನ್ ಟ್ರೇಡಿಂಗ್ ಮಾಡೋದು ಒಳ್ಳೆಯದು ಅಲ್ಲೇ ಅಲ್ಲ ಅಂತ ಹೇಳ್ತಾ ಇರ್ತೀನಿ. ಆದರೂ ಕೂಡ ಕೆಲವೊಮ್ಮೆ ಫೋನ್ಗಳು ತೊಗೊಂಡ್ಬೇಕಾದ್ರೆ ನಮ್ಗೆ ತುಂಬ ಬೇಸರ ಕೂಡ ಆಗುತ್ತೆ. ಸರ್, ಯಾರ ಹತ್ರನೂ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೀನಿ, ಚೆಕ್ಗಳನ್ನು ಕೊಟ್ಬಿಟ್ಟಿದ್ದೀನಿ. ಸೊ ಆ ಚೆಕ್ಗಳು ಕೊಡುವಾಗ ನಾನು ಏನೇನು ಗಮನ ವಹಿಸ್ಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಅಂತೇಳಿ. ಸೊ ಒಬ್ಬ ವಕೀಲರಾಗಿ ನೀವು ನಮ್ಮ ವೀಕ್ಷಕರಿಗೆ, ನಮ್ಮ ಸ್ನೇಹಿತರುಗಳಿಗೆ ಏನೋ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಚೆಕ್ಗೆ ಸಂಬಂಧಪಟ್ಟವಾಗಿ ಹೇಳೋದಾದ್ರೆ, ಸೊ ಚೆಕ್ ಏನಿದೆ, ಸೊ ಇದು ಒಂಥರ ಇದು ಆಲ್ವೇಸ್ ಒಂದು ಪ್ರಾಬ್ಲಮೆಟಿಕ್ ಡಾಕ್ಯುಮೆಂಟ್ ಅಂತ ಕರೆಯಲ್ಪಡ್ತದೆ. ಯಾಕೆ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೋ ಬಂದು ದುಡ್ಡು ಕೇಳ್ತಾರೆ, ಇಲ್ಲ ಸರ್ ನಮಗೆ ಫೈನಾನ್ಷಿಯಲ್ ತುಂಬ ನನಗೆ ತೊಂದರೆ ಆಗಿದೆ, ನಮಗೆ ಹಣಕಾಸಿನ ತೊಂದರೆ ಆಗಿದೆ, ಅದಕ್ಕೋಸ್ಕರ ಕೊಡಿ ಅಂತೇಳಿ ಬಂದು ಚೆಕ್ಕನ್ನು ಇದು ಚೆಕ್ ಕೊಡ್ತೇವೆ, ಅಮೌಂಟ್ ಕೊಡಿ ಅಂತ ಕೇಳ್ತಾರೆ. ಸೊ ಅಂಥ ಸಂದರ್ಭ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಅವರ ಚೆಕ್ಕನ್ನು ಇಟ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಆಯಿತು ಅಂತೇಳಿ ಅದು ಅಮೌಂಟ್ ಕೊಡ್ತಕ್ಕಂಥ ಬಂದ ಸಂದರ್ಭದಲ್ಲಿ ಸೊ ಅಮೌಂಟ್ ಅವ್ರಿಗೆ ಕೊಡೋದೇ ಆದರೆ, ಸೊ ನೀವು ಏನು ಮಾಡೋಕ್ಕಪ್ಪ ಅಂತ ಹೇಳಿದ್ರೆ, ಸೊ ಅವ್ರು ಹೇಗಿದ್ದಾರೆ ಅವ್ರ ಹಿನ್ನೆಲೆ ನೋಡ್ಕೋಬೇಕಾಗ್ತದೆ. ಸೊ ಅವ್ರದ್ದು ಪ್ರಾಪರ್ಟೀಸ್ ಏನಿದೆ ಅಂತ ಅದನ್ನು ನೋಡ್ಕೋಬೇಕಾಗುತ್ತೆ. ಸೊ ಮೂರನೇದು ಏನಂತ ಹೇಳಿದ್ರೆ, ಸೊ ಅವ್ರು ರಿಲಯಬಲ್ ಇದಾನೋ ಇಲ್ಲೋ ಅಂತೇಳಿ ನೋಡ್ಬೇಕಾಗ್ತದೆ. ನಾಲ್ಕನೇದು, ಸೊ ಅವ್ರು ಎಷ್ಟು ಅಮೌಂಟ್ ಕೇಳ್ತಾ ಇದ್ದಾರೆ, ಸೊ ಅಷ್ಟು ಅವ್ರಿಗೆ ರೀಪೇಮೆಂಟ್ ಮಾಡ್ತಕ್ಕಂಥ ಅವ್ರಿಗೆ ಕೆಪಾಸಿಟಿ ಇದೋ ಇಲ್ಲ ಅಂತ ನೋಡ್ಬೇಕಾಗ್ತದೆ. ಸೊ ಜೊತೆಯಾಗಿ ನೀವೇನಾದರೂ ಆಯಿತು ಅಂತೇಳಿ ಅವ್ರಿಗೆ ಅಮೌಂಟ್ ಲೆಂಡ್ ಮಾಡೋದಾಗಿದ್ರೆ, ಸೊ ತಾವು ಅದನ್ನ ಅಕೌಂಟ್ ಮುಖಾಂತರ ಕೊಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಒಂದು ನಿಮ್ಗೆ ಕಿವಿ ಮಾತನ್ನ ಎಲ್ಲ. ನನಗೆ ಒಂದು ಪ್ರಶ್ನೆ ಏನ್ ಬರ್ತಾ ಇದೆ ಅಂದ್ರೆ, ಈ ಲೋನ್ ಕೊಡೋದು ಈಸ್ ಇಟ್ ಲೀಗಲ್? ಹ್ಯಾಂಡ್ ಲೋನ್ ಮತ್ತೆ ಅದೇನೋ ಹ್ಯಾಂಡ್ ಲೋನ್ ಸರ್, ಅದ್ರ ಬಗ್ಗೆ ಈಗ ರೈಸ್ ಮಾಡಿದ್ರಿ ಪಾಯಿಂಟ್. ಸೊ ಅದು ಸಂಬಂಧಪಟ್ಟ ಹಾಗೆ ಸೊ ಅಪ್ ಟು 2% ಮಟ್ಟ ನಾವು ಹ್ಯಾಂಡ್ ಲೋನ್ ಆಗಿ ಕೊಡಬಹುದು, ತೊಂದರೆ ಇಲ್ಲ. 2% ಅಂದ್ರೆ ಪರ್ ಮಂತ್? ಹೌದು. ನಾನು ಯಾರಿಗಾದ್ರೂ ದುಡ್ಡು ಕೊಡಬಹುದು. ಬಟ್ ಏನಂತ ಹೇಳಿದ್ರೆ ಅದನ್ನ ಮನಿ ಲ್ಯಾಂಡಿಂಗ್ ಆಕ್ಟ್ ಅಲ್ಲಿ ಸೊ ಹಿ ಶುಡ್ ಬಿ ಹ್ಯಾವಿಂಗ್ ದಿ ಲೈಸೆನ್ಸ್ ಫ್ರಮ್ ದಿ ಕನ್ಸರ್ನ್. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತಾವು ಕೊಡೋದಾಗಿದ್ರೆ ಹ್ಯಾಂಡ್ ಲೋನ್ ಅಂತ ಕೊಡಬಹುದು. ಅಂದ್ರೆ ನಮ್ಗೆ ಪರಿಚಯಿಸ್ತಿದ್ರು, ರಿಲೇಷನ್ಸ್ ಇರ್ಬೋದು, ಅಥವಾ ಯಾರೋ ಸಂಬಂಧಿಕರು ಬಂದಿರಬಹುದು, ಅಥವಾ ಯಾರೋ ನಿಮ್ಗೆ ಯಾರೋ ಫ್ರೆಂಡ್ಸ್ ಬಂದು ಕೇಳಬಹುದು. ಅಂತ ಸಂದರ್ಭದಲ್ಲಿ ತಾವು ಅಮೌಂಟ್ ಅನ್ನ ಅಪ್ ಟು 2% ಕೊಡಬಹುದು. ಫಾರ್ ಎಕ್ಸಾಂಪಲ್ ನಮ್ಮ ಸಂಜಯ್ ಅವರಿಗೆ ನನಗೆ ಬಂದು ಕೇಳ್ತಾರೆ, ಸರ್ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾಗೆ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ, ಸಂಜೆ ಅವ್ರು ನನಗೆ ಬಂದು ಸರ್ ಒಂದು 5 ಲಕ್ಷ ಬೇಕಿತ್ತು ಅಂತ ಕೇಳಿದ್ರು. ನಾನು ಅವ್ರಿಗೆ ಕೊಡ್ಲಿಕ್ಕೆ ಯೋಚನೆನೂ ಮಾಡಲ್ಲ. ಸೊ ನಾನು ಆ್ಯಸ್ ಎ ಲೆಂಡರ್
ನಾನು ಅವ್ರಿಗೆ ದುಡ್ಡು ಕೊಡ್ಬೋದಾ, ಸಾಲವಾಗಿ ಕೊಡ್ಬೋದಾ ಅಥವಾ ಕೈಗಡವಾಗಿ ಕೊಡ್ಬೋದಾ? ಕೊಡ್ಬೋದು ಸರ್, ಕೈಗಡವಾಗಿ ಕೊಡ್ಬೋದು, ಏನ್ ತೊಂದ್ರೆ ಸಾಲವಾಗಿ ಇಲ್ಲ. ಕೊಡ್ಬೋದಾ? ಹೌದು, ಹ್ಯಾಂಡ್ ಲೋನ್ ಅಂತ ಕೈಗಡ ಅಂತ ಕೊಡ್ಬೋದು. ಅಲ್ಲ, ಹ್ಯಾಂಡ್ ಲೋನ್ ಆಯ್ತು, ಇಂಟ್ರೆಸ್ಟ್ ಚಾರ್ಜ್ ಮಾಡ್ಬೋದಾ ಅವ್ರಿಗೆ? ಇಂಟ್ರೆಸ್ಟ್ ಏನಂತ ಹೇಳಿದ್ರೆ ನಾಮಿನಲ್ ಆಗಿ ಮಾಡ್ಕೋಬಹುದು, ಅಪ್ ಟು 2% ಮಟ್ಟ ಮಾಡ್ಕೋಬಹುದು. ಬಟ್ ಅದು ಸಂಪೂರ್ಣ ಯಾವುದೇ ರೀತಿ ಡಾಕ್ಯುಮೆಂಟ್ ಆಗಿರ್ಬೋದು, ಪ್ರೊನೋಟ್ ಆಗಿರ್ಬೋದು, ಮೋರ್ ದೆನ್ 2% ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಮನಿ ಲೆಂಡಿಂಗ್ ಆಕ್ಟ್ ಲೈಸೆನ್ಸ್ ತಗೋಬೇಕಾಗುತ್ತೆ ಅವ್ರದ್ದು. ಏನು ನಮ್ದು ಯಾವ್ದು ಅಂದ್ರೆ ನೀವು ಹೇಳೋದು ಮನಿ ಲೆಂಡಿಂಗ್ ಆಕ್ಟ್ ಪ್ರಕಾರ ನಾವೇನಾದ್ರು ಲೈಸೆನ್ಸ್ ತಗೊಂಡಿದ್ರೆ 2% ಜಾಸ್ತಿ ಚಾರ್ಜ್ ಮಾಡ್ಬೋದಾ? ಇಲ್ಲ, ಹಂಗ್ ಬರೋದಿಲ್ಲ, ಹಂಗೂ ಬರೋದಿಲ್ಲ, ಆ ರೀತಿನೂ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಕೂಡ ಕಾನೂನಲ್ಲಿ ಅಡೆತಡೆಗಳು ಇದಾವೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಿಸ್ಕ್ರೈಬ್ಡ್ ಏನು ಇದೇ ಇರ್ತದೆ ಅದಕ್ಕಿಂತ ಜಾಸ್ತಿ ಲೆಂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಏನು ಪರ್ಸೆಂಟೇಜ್ ಇರ್ತದೆ. ಸೊ ಕೈಗಡ ಅಂತ ಕೊಟ್ಟ ಸಂದರ್ಭದಲ್ಲಿ ಸೊ ನಾವು ಅಪ್ ಟು ಸ್ಟಿಕ್ ಆನ್ ಆಗೋದು 1% ಅಥವಾ 1.5 ಅಥವಾ 2% ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟು ಲೆಂಡ್ ಮಾಡ್ತಾರೆ. ಸೊ ಅಲ್ಲಿ ಚಕ್ರ ಬಡ್ಡಿ ಅಥವಾ ಬೆಳಿಗ್ಗೆ ಕೊಟ್ರೆ ಸಂಜೆ ಕೊಟ್ಬಿಡು, ಬೆಳಿಗ್ಗೆ 100 ರೂಪಾಯಿ ಕೊಟ್ರೆ ಸಂಜೆ 110 ರೂಪಾಯಿ ಕೊಡ್ಬೇಕು, ಈ ರೀತಿ ಬಡ್ಡಿಗಳ ಸಿಸ್ಟಮ್ಸ್ ಎಲ್ಲ ಇರ್ತದೆ, ದಿನ ಬಡ್ಡಿ ಎಲ್ಲ ಇರ್ತದೆ. ಇಂಥ ಸಂದರ್ಭದಲ್ಲಿ ಸೊ ಆ ರೀತಿ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಆಗ್ತದೆ. ಮೇಲಾಗಿ ಅದಕ್ಕೆ ಕರ್ನಾಟಕ ಎಕ್ಸಾಮ್ ಇಂಟ್ರೆಸ್ಟ್ ಲೆಂಡಿಂಗ್ ಆಕ್ಟ್ ಅಂತ ಕೂಡ ಇದೆ, ಅದು ಕೂಡ ಅದನ್ನ ಅಫೆನ್ಸ್ ಆಗುತ್ತೆ. ಸೊ ಮೇಲಾಗಿ ಕೊಡೋಂಥವ್ರು ಮನಿ ಲೆಂಡಿಂಗೇ ಕಸುಬು ಮಾಡ್ಕೊಳ್ಳೋಂಥವ್ರು ಆಗಿದ್ರೆ, ಸೊ ಪ್ರೊಫೆಷನಲಿಸ್ಟ್ ಆಗಿ ನಾನು ಬಿಲ್ಲಪ್ಪ ಪ್ಯೂರ್ಲಿ ನಾನು ಮನಿ ಲೆಂಡಿಂಗೇ ಮಾಡ್ತೀನಿ ಅನ್ನೋರು ಆಗಿದ್ರೆ, ಸೊ ಅವರಿಗೆ ಕಾನೂನು ಪ್ರಕಾರ ಅವರು ಮನಿ ಲೆಂಡಿಂಗ್ ಲೈಸೆನ್ಸ್ ತಗೋಬೇಕಾಗ್ತದೆ. ಸೊ ದೆನ್ ದೇ ಕ್ಯಾನ್ ಗೋ ವಿತ್ ಮನಿ ಲೆಂಡಿಂಗ್ ಅನ್ನ ಅದನ್ನ ಫೈನಾನ್ಸ್ ಅನ್ನು ಮಾಡ್ಕೊಂತ. ನನಗೆ ಒಂದು ಕ್ಲಾರಿಟಿ ನನಗೆ ಇನ್ನೂ ಸಿಗ್ಲಿಲ್ಲ ಸರ್. ಏನಂದ್ರೆ ನಾನು ಒಬ್ಬ ನಾರ್ಮಲ್ ಐ ಆಮ್ ಎನ್ ಇನ್ವೆಸ್ಟರ್, ಐ ಆಮ್ ಎ ಟ್ರೇಡರ್, ಐ ಆಮ್ ಎ ಕೋಚ್. ಫಾರ್ ಎಕ್ಸಾಂಪಲ್ ನಾನೆಲ್ಲ ವೀಕ್ಷಕರ ಪರವಾಗಿ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಪ್ರಶ್ನೆಗಳು. ಸೊ ನನಗೆ ಯಾರೋ ಸ್ನೇಹಿತರು ಬಂದು ದಯಾನಂದ್ ಸರ್ 1-2 ಲಕ್ಷ ಕೊಡಿ ನನಗೆ ಅಂತ ಕೇಳ್ತಾರೆ. ಸೊ ನಾನು ಸಾಮಾನ್ಯ ವ್ಯಕ್ತಿ ಅಂತ ಅನ್ಕೊಳ್ಳಿ, ನಾನ್ ದುಡ್ಡು ಕೊಡಬಹುದಾಗಿದೆ, ಕೊಡೋಗಿಲ್ಲ, ತೊಂದರೆ ಇಲ್ಲ, ಕೊಡ್ಬೋದು. ಬಟ್ ಅಪ್ ಟು 2% ಪರ್ ಮಂತ್ ತನಕ ಚಾರ್ಜ್ ಮಾಡಿ ಕೊಡಬಹುದು, ಏನ್ ತೊಂದರೆ ಇಲ್ಲ. ಹೌದು, ಅವ್ರ ಅವಶ್ಯಕತೆ ಇತ್ತು, ಕೇಳಿದರೆ ಕೊಟ್ಟಿದೀವಿ ಅಂತ ಹೇಳ್ಕೊ. ಹಾಗಾದ್ರೆ ಲೈಸೆನ್ಸ್ ಯಾರು ತಗೋಬೇಕು ಸರ್ ಆಗಿದ್ರೆ? ಏನಾಗುತ್ತೆ ಅಂತ ಹೇಳಿದ್ರೆ ಲೈಸೆನ್ಸ್ ಅದನ್ನೇ ನಾನು ಕಸುಬು ಮಾಡ್ಕೊಂಡ್ಬಿಟ್ಟು ಫುಲ್ ಟ್ರೇಡ್ ಮಾಡ್ತೇನೆ, ಕುತ್ಕೊಂತೇನೆ, ನಾನು ಮುನ್ಸಿಪಾಲಿಟಿನ ಲೈಸೆನ್ಸ್ ತಗೊಂಡ್ಬಿಟ್ಟು ಆಸ್ ಅ ಫೈನಾನ್ಸರ್, ರಿಜಿಸ್ಟರ್ಡ್ ಫೈನಾನ್ಸರ್ ಆಗ್ಬಿಟ್ಟು ನಾನು ಕೂತ್ಕೊಂಡ್ಬಿಟ್ಟು ನಾನು ಮನಿ ಲೆಂಡಿಂಗ್ ಮಾಡ್ತೀನಿ ಅನ್ನೋಂಥವ್ರು ಲೈಸೆನ್ಸ್ ಅನ್ನ ತಗೊಂಡ್ಬಿಟ್ಟು ಅಧಿಕೃತವಾಗಿ ಸೊ ಅವ್ರು ಲೆಂಡ್ ಮಾಡ್ತಾ ಹೋಗ್ಬೋದು, ತೊಂದರೆ ಇಲ್ಲ. ಅದ್ರ ಬಗ್ಗೆ ಏನು ಸಂಬಂಧ ಏನದು ನಿಮಗೆ ಕಾನೂನು ಪ್ರಕಾರ ಅಡೆತಡೆಗಳು ಬರೋದಿಲ್ಲ. ಸೊ ಪ್ರೊವೈಡೆಡ್ ಏನಪ್ಪಾ ಅಂತೇಳಿ ನಾನು ಲೈಸೆನ್ಸ್ ಹೋಲ್ಡರ್ ಇದ್ದೀನಿ, ಮನಿ ಲೆಂಡಿಂಗ್ ಆಕ್ಟ್ ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಅವ್ರು ಅಫಿಷಿಯಲ್ ಆಗಿ ಮಾಡ್ಬೋದು. ಬಟ್ ತುಂಬಾ ಕಷ್ಟನಾ ಸರ್ ಇದು ಮನಿ ಲೆಂಡಿಂಗ್ ಲೈಸೆನ್ಸ್ ತಗೊಳೋದು? ಇಲ್ಲ, ಹಾಗೇನಿಲ್ಲ, ನಾಮಿನಲ್ ಆಗಿ ಇರ್ತದೆ. ಸೊ ಪ್ರೊಸೀಜರ್ಸ್ ಇರ್ತವೆ, ತಗೊಂಡ್ಬಿಟ್ಟು ಮಾಡ್ಕೋಬಹುದು. ಎನಿಬಡಿ ಕ್ಯಾನ್, ಏನಾದ್ರೆ ನಿಮ್ಮ ಹತ್ರ ಕ್ಯಾಪಿಟಲ್ ಇದೆ ಅಂತ ಹೇಳಿದ್ರೆ ಸೊ ಆಬ್ವಿಯಸ್ಲಿ ಯು ಕ್ಯಾನ್ ಗೋ ಫಾರ್ ದಿ ಮನಿ ಲೆಂಡಿಂಗ್ ಆಕ್ಟ್ ಅಲ್ಲಿ ನೋಂದಣಿ ಮಾಡ್ಕೊಂಡು ಲೆಂಡ್ ಮಾಡಬಹುದು. ಲೇವಾದೇವಿ ಅಂತ ಕರಿತೀವಿ ಸರ್. ಹೌದು. ಸೊ ಅಲ್ಲಿ ಈಗ ನಿಮ್ಮ ಪ್ರಶ್ನೆಗೆ ಬರೋದಾದ್ರೆ ಸೊ ತಾವು ಕೂಡ ಈಗ ಯಾರೋ ಬಂದು ಕೇಳಿದ್ರು ತಮ್ಗೆ 2 ಲಕ್ಷ ರೂಪಾಯಿ ಬೇಕು ಅಂತ ಕೇಳಿದ್ರು, ನಾನು ಯಾರಿಗೂ ಕೊಡಲ್ಲ, ಅದು ಬೇರೆ ವಿಚಾರ. ಆಯ್ತು, ನಾನೇನಂದ್ರೆ ಆಸ್ ಎ ಕಾಮನ್ ಮ್ಯಾನ್ ಎಲ್ಲರಿಗೂ ಏನ್ ಮನಸ್ಸಲ್ಲಿ ಬರುತ್ತೆ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಸ್ ಅ ಫ್ರೆಂಡ್ಶಿಪ್ ಅಲ್ಲಿ ಅಥವಾ ಏನೋ ಒಂದು ಕಾಂಪಿಟೇಬಿಲಿಟಿ ಇರುತ್ತೆ, ನಿಮ್ದು ಮತ್ತು ಅವ್ರದ್ದು ಇರ್ತದೆ, ಏನೋ ಒಂದು ಫ್ರೆಂಡ್ಶಿಪ್ ಇರ್ತದೆ ಅಥವಾ ಏನೋ ಸಂಬಂಧದಲ್ಲಿ ಬಂದು ಕೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ತಾವು ಅವಶ್ಯಕವಾಗಿ ಅಮೌಂಟ್ ಅನ್ನು ಕೊಡ್ಬೋದು, ತೊಂದರೆ ಇಲ್ಲ. ಸೊ ಅದಕ್ಕೆ ನಾವು ಕೈಗಡ ಅಂತ ಕರಿತೇವೆ, ದಟ್ ಇಸ್ ನಥಿಂಗ್ ಬಟ್ ಆನ್ ಹ್ಯಾಂಡ್ ಲೋನ್ ಅಂತ ಕರಿತೇವೆ. ಸೊ ಕಷ್ಟಕ್ಕೆ ಕೇಳಿದ್ರೆ ಕೊಟ್ಟಿದ್ವಿ ಅಂತ ಕೊಡ್ಬೋದು. ಕೊಡೋಂಥ ಸಂದರ್ಭದಲ್ಲಿ ಟು ಬಿ ಸೇಫರ್ ಸೈಡ್ ಅವರಿಂದ ನೀವು ಆ ಅಮೌಂಟಿಗೆ ಅಥವಾ ಅವ್ರೇನು ಫ್ಯೂಚರ್ ಇಂಟ್ರೆಸ್ಟ್ ಹಾಕಿ ಕೊಡ್ತೀನಿ ಅಂತ ಹೇಳ್ತಾರೆ, ಸೊ ಆ ಅಮೌಂಟಿಗೆ ತಗೋಬಹುದು, ಎಕ್ಸಿಕ್ಯೂಟ್ ಮಾಡಿ ಕೊಡಿ ಅಂತ ತಗೋಬಹುದು. ಇನ್ ಪ್ಯಾರಲಲ್ ದಟ್ಟಾಗಿ ನೀವು ಬೇಕಾದ್ರೆ ಅಮೌಂಟ್ ಲೆಂಡ್ ಮಾಡೋದನ್ನ ಆನ್ಲೈನಲ್ಲಿ ಬೇಕಾದ್ರೆ ವೈಟಲ್ಲಿ ಬೇಕಾದ್ರೆ ತಾವು ಅಕೌಂಟ್ ಮುಖಾಂತರ ಅವರಿಗೆ ನೆಫ್ಟ್ ಆಗಿ ಮಾಡ್ಬೋದು, ಅಥವಾ ಬೇಡ ಅಂತ ಹೇಳಿದ್ರೆ UPI ಪೇಮೆಂಟ್ ಕೂಡ ಮಾಡ್ಬೋದು. ಸೊ ಅದನ್ನ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಒಂದು ಕೊಲಾಟರಲ್ ಪರ್ಪಸ್ ಆಗಿ ಒಂದು ಚೆಕ್ ಅನ್ನು ಕೂಡ ತಾವು ಎಕ್ಸಿಕ್ಯೂಟ್ ಮಾಡಿ ಕೊಡಪ್ಪ, ನೀವು ಬ್ಲಾಂಕ್ ಕೊಡಬೇಡ ಅಂತ ಹೇಳಿ ತಾವು ಅವರಿಂದ ತಗೋಬಹುದು. ಮೀನ್ ವೈಲ್ ಒಂದು ಡಾಕ್ಯುಮೆಂಟ್ ಕೂಡ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ನಾನು ಇಂಥವರಿಂದ ಈ ರೀತಿ ಅಮೌಂಟ್ ತಗೊಂತಾ ಇದ್ದೇನೆ, ಅದನ್ನ ನಾನು ಈ ರೀತಿ UPI ಪೇಮೆಂಟ್ ಅಥವಾ ನೆಫ್ಟಿಂದ ನಾನು ಪೇಮೆಂಟ್ ತಗೊಂತಾ ಇದ್ದೇನೆ, ನನಗೆ ಬೇಕಿತ್ತು, ಅವಶ್ಯಕತೆ ಇತ್ತು, ತಗೊತಾ ಇದ್ದೇನೆ, ಅವಶ್ಯಕತೆಗೋಸ್ಕರ, ಅದಕ್ಕೋಸ್ಕರ ಇನ್ನು ತಿರುವಳಿಗೋಸ್ಕರ ನಾನು ಇಷ್ಟು ತಿಂಗಳು ಬಿಟ್ಟು ಪ್ರಿನ್ಸಿಪಾಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಅನ್ನ ನಾನು ಇಷ್ಟು ಅಮೌಂಟಿಗೆ ನಾನು ಚೆಕ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಇಂಥ ಬ್ಯಾಂಕಿಂದ ಇಂಥ ನಂಬರ್ದು, ಸೊ ನಿಮ್ಮ ಹೆಸರಿಗೆ ನಾನು ಮಾಡ್ಕೊಂಡ್ಬಿಟ್ಟು ನಾನು ಡ್ರಾ ಮಾಡಿ ಕೊಡ್ತಾ ಇದ್ದೇನೆ. ಸೊ ಮೇಲಾಗಿ ಕೊಲಾಟರಲ್ ಪರ್ಪಸ್ ಆಗಿ ನಾನು ಒಂದು ಈ ಚೆಕ್ ಅನ್ನು ಕೂಡ ಕೊಡ್ತಾ ಇದ್ದೇನೆ. ಸೊ ಅದಕ್ಕೆ ಇಂಥ ಡೇಟ್ ಇದೆ, ಇಂಥ ಡೇಟಿಗೆ ನಾನು ಕೊಡ್ತೇನೆ ಅವರಿಗೆ ಅಂತೇಳಿ ಅದನ್ನು ಬರೆದ್ಬಿಟ್ಟು ಮೇಲಾಗಿ ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಅವ್ರಿಗೆ ಕೇಳಿದಂಥ ಸಾಲ ನೀವು ಕೇಳಿರ್ತಾರೆ, ನಿಮ್ಗೆ ನೀವು ಕೊಟ್ಟಿರ್ತೀರಾ, ಸೊ ಅದು ಅಕೌಂಟ್ ಟ್ರಾನ್ಸ್ಫರ್ ಆಗಿದ್ರಿಂದ ಸೊ ದಟ್ ವಿಲ್ ಆಲ್ಸೋ ಬಿಕಮ್ ಎನ್ ಪ್ರೂಫ್. ಹೌದು, ಎವಿಡೆನ್ಸ್ ಆಗ್ತದೆ. ಮುಂದೆ ತಾವು ಕೋರ್ಟಲ್ಲಿ ಕೂಡ ಅದನ್ನ ಡಾಕ್ಯುಮೆಂಟ್ ಅನ್ನ ನೀವು ನ್ಯಾಯಾಲಯದಲ್ಲಿ ತಗೊಂಡೋದ್ರೆ ಅದಕ್ಕೆ ಪ್ರೂಫ್ ಆಗಿ ಆಗ್ತದೆ. ಸೊ ಅದನ್ನ ಕೊಡ್ಬೋದು ಸರ್. ಮತ್ತೆ ಮೇಲಾಗಿ ಈಗ ಬ್ಲಾಂಕ್ ಚೆಕ್ ಅನ್ನ ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಯಾರೋ ಬಂದು ದುಡ್ಡು ಕೇಳ್ತಾರೆ, ನೀವು ದುಡ್ಡು ಕೊಡ್ತೀರಿ, ಸೊ ಬ್ಲಾಂಕ್ ಚೆಕ್ ಅನ್ನ ಇಸ್ಕೊಂತಾರೆ. ಸೊ ಅಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಬ್ಲಾಂಕ್ ಚೆಕ್ ಇಸ್ಕೊಂಡವ್ರಿಗೆ ದುಡ್ಡು ಏನೋ ಚೆಕ್ ಇಸ್ಕೊಂಡಿರ್ತಾರೆ, ಸೊ ಅವ್ರಿಗೆ ಲಾಭದಲ್ಲಿ ಇರ್ತಾನೆ ಯಾವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಸೊ ನಾನು ಈ ವೇದಿಕೆ ಮುಖಾಂತರ ನಿಮ್ಗೆ ಹೇಳೋದೇನು ಅಂತ ಹೇಳಿದ್ರೆ, ಯಾರೇ ಈಗ ನಿಮ್ಗೆ ಫೈನಾನ್ಷಿಯಲ್ ತೊಂದರೆ ಆಗಿರ್ತದೆ, ಹಣಕಾಸಿನ ತೊಂದರೆ ಅಂತ ಸಂದರ್ಭದಲ್ಲಿ ಯಾರ ಹತ್ರ ಹೋಗ್ಬಿಟ್ಟು ನಾವು ದುಡ್ಡು ಇಸ್ಕೊಂತೀವಿ ಅನ್ನೋದಾದ್ರೆ ಸೊ ಅವಾಗ ತಾವೇನು ಮಾಡ್ತೀರಿ, ಇಲ್ಲ ಸರ್ ಬ್ಲಾಂಕ್ ಚೆಕ್ ಕೊಡ್ತೀನಿ ನೀವೇ ಕೊಡಿ ಅಂತ ಅವ್ರು ಕೇಳೋಕ್ಕಿಂತ ಮುಂಚೆಗೆ ಇವರೇ ಹೇಳ್ಬಿಡ್ತಾರೆ ಸಾಲ ತಗೊಳೋರು. ಏನು ಅಂತೇಳಿ, ಸರ್ ನಾವು ಬ್ಲಾಂಕ್ ಚೆಕ್ ಕೊಡ್ತೀನಿ ಸರ್ ಕೊಡಿ, ಸರ್ ನಂದು ಕೊಡ್ತೀನಿ, ನಾನು ಶ್ರೀಮತಿ ಅವ್ರದ್ದು ಕೊಡ್ತೀನಿ ಕೊಡಿ. ಅವಸರ ಇರ್ತದೆ, ಶತಾಗತವಾಗಿ ನನಗೆ ಹಣ ತೊಂದರೆ ಇದೆ, ನನಗೆ ದುಡ್ಡಿನ ಅವಶ್ಯಕತೆ ಇದೆ, ನಾನು ಕೊಡ್ತೀನಿ ಸ್ವಾಮಿ, ನಂದು ಚೆಕ್ ಕೊಡ್ತೀನಿ, ಬೇಡ ನಾನು ಶ್ರೀಮತಿ ಅವ್ರದ್ದು ಕೊಡ್ತೇನೆ,
ದಯವಿಟ್ಟು ಕೊಡಿ ಸ್ವಾಮಿ ಅಂತ ಬರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಕೊಡೋಂತವನು ಏನ್ ಮಾಡ್ತಾನೆ, ಚೆಕ್ ಅನ್ನ ಬ್ಲಾಂಕ್ ಚೆಕ್ ಕೊಟ್ಟು ಹೋಗ್ಬಿಡ್ತಾನೆ. ಅವಾಗ ಅವಶ್ಯಕತೆ ಇರ್ತದೆ, ಕೊಟ್ಟು ಹೋಗ್ಬಿಡ್ತಾರೆ. ಸೆಕ್ಯೂರಿಟಿ ಅವಳಿ ಸರ್ ಹಾಕೊಳ್ಳಿ ಮುಂದೆ ನೋಡೋಣ ಅಂತ. ಇಲ್ಲ ಸರ್ ಪ್ರತಿ ತಿಂಗಳು ಕೊಡ್ತೀನಿ ಅಂತ ಇಸ್ಕೊಂಡು ಹೋಗ್ತಾರೆ. ಏನೋ ಒಂದು ಸಂದರ್ಭ ಇರ್ತದೆ, 1 ತಿಂಗಳು 2 ತಿಂಗಳು ಕೊಡ್ತಾರೆ, ಮುಂದೆ ಹೇಳಲಿಕ್ಕೆ ಬರೋದಿಲ್ಲ, ವ್ಯತ್ಯಾಸ ಆಗ್ತದೆ. ಸೊ ಅವನು ಚೆಕ್ ಇಟ್ಕೊಂಡಂತ ವ್ಯಕ್ತಿ ಏನ್ ಮಾಡ್ತಾನೆ, ಸೊ ಆ ಚೆಕ್ ಅನ್ನ ತಗೊಂಡು ಅವರು ಬ್ಲಾಂಕ್ ಚೆಕ್ ಇರ್ತದೆ, ಸಿಗ್ನೇಚರ್ ಇರ್ತದೆ. ಸೊ ಅವ್ರು ಎಷ್ಟು ಅಮೌಂಟ್ಗೆ ಅದನ್ನ ಫಿಲ್ಅಪ್ ಮಾಡ್ಕೊಂಡ್ಬಿಟ್ಟು ಅವರು ಈಗ ಬೇರೆ ಕಡೆ ಹೋಗಿ ಎಲ್ಲಿ ಕಳೆದ್ರು ಅವರು ಅದನ್ನ ಕಲೆಕ್ಷನ್ ಹಾಕೊಂಡ್ಬಿಟ್ಟು ಅದನ್ನ ಕೋರ್ಟಿಗೆ ತಗೊಂಡ್ಬಂದು ನೋಟಿಸ್ ಕೊಟ್ಬಿಟ್ಟು ಕಾನೂನು ಮುಖಾಂತರ ಕೇಸನ್ನು ಕೂಡ ಹಾಕ್ಬೋದು. ಸೊ ಜೊತೆಯಾಗಿ ಬೇರೆ ಕಡೆಗೆ ಹೋಗಿ ಕೂಡ ಹಾಕ್ಬೋದು, ಬೇರೆ ಇಂಟರ್ಸ್ಟೇಟ್ ಅಲ್ಲಿ ಬೇರೆ ಕಡೆಗೆ ಹೋಗಿ ಹಾಕ್ಬೋದು ಅವರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಮೌಂಟ್ ನಿರ್ದಿಷ್ಟವಾಗಿ ಬರ್ದಿರಂಗಿಲ್ಲ, ಅಥವಾ ಬರೀ ಸಿಗ್ನೇಚರ್ ಅಷ್ಟೇ ಮಾಡಿರ್ತೀರಿ. ಸೊ ಅಮೌಂಟ್ ಅವ್ನು ಎಷ್ಟಾದ್ರು ತುಂಬ್ಕೊಂತಾನೆ, ಮೇಲಾಗಿ ಅವನೇ ಹಾಕ್ಬೇಕಂತ ಏನ, ಯಾರೋ ದುಡ್ಡು ಕೊಟ್ಟಾನೆ ಹಾಕ್ಬೇಕಂತ ಏನಿಲ್ಲ. ಸೊ ಅವ್ನು ಬೇರೆ ಕಡೆಯಿಂದ ಬೇರೆ ಊರಲ್ಲಿ ಬೇರೆ ಸ್ಟೇಟ್ ಅಲ್ಲಿ ಕೂಡ ಹೇಳ್ತಿದ್ರೆ ಅಂದ್ರೆ ಒಂದು 50,000 ರೂಪಾಯಿದ ಅಮೌಂಟ್ ಇಸ್ಕೊಂಡಿರ್ತಾರೆ, ಬ್ಲಾಂಕ್ ಚೆಕ್ ಕೊಟ್ಬಿಟ್ಟಿರ್ತಾರೆ. ಬ್ಲಾಂಕ್ ಚೆಕ್ ಇದೆ ಬಾ, ಮತ್ತೆ 50,000 ಲಕ್ಷ ಹಾಕೋಬಹುದು, ಬೇಡ 8 ಲಕ್ಷ ಹಾಕೋಬಹುದು. ಸೊ ಅದನ್ನ ವಕೀಲರ ಮುಖಾಂತರ ನೋಟಿಸ್ ಕಳಿಸ್ತಾರೆ, ಬೌನ್ಸ್ ಮಾಡ್ತಾರೆ. ಬೇರೆ ಯಾವ ಊರಲ್ಲಿ ಬೇಕಾದ್ರೂ ಹಾಕೋಬಹುದು, ಯಾರಾದ್ರೂ ಹಾಕ್ಬಹುದು. ನಥಿಂಗ್ ಬಟ್ ನೀವು ಬ್ಲಾಂಕ್ ಚೆಕ್ ಸಿಗ್ನೇಚರ್ ಮಾಡಿ ಕೊಡ್ತಾ ಇದೀರಿ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ನಾವು ದುಡ್ಡು ಬೇಕು, ನಮಗೆ ಅರ್ಜೆನ್ಸಿ ಇದೆ ಅಂತ ನಾವು ಏನ್ ಬೇಕಾದ್ರೂ ಸೆಕ್ಯೂರಿಟಿ ಕೊಡಕ್ಕೆ ರೆಡಿ ಆಗ್ತೀವಿ. ಒಂದು ಚೆಕ್ನ ಬ್ಲ್ಯಾಂಕ್ಗೂ ಕೂಡ ರೆಡಿ ಇದ್ದೀವಿ. 50,000 ಬೇಕಿತ್ತು ಅಂತ ನಾವು ಕೊಟ್ಬಿಟ್ವಿ. ಸೊ ನಾವೇನಾರ ಕೊಡ್ಲಿಲ್ಲ ಅಂದ್ರೆ ಅವ್ರು 50,000 ಬೇಕಾದ್ರೆ 50 ಲಕ್ಷನೇ ಬರ್ಕೋಬಹುದು, 5 ಲಕ್ಷ ಬರ್ಕೋಬಹುದು. ಅದೇ ರೀತಿ ನೀವೇನು ನನಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನಿಸ್ತು ಅಂದ್ರೆ, ನಾವು ಯಾವ ಊರಲ್ಲಿ ಇದೀವಿ ಆ ಊರಲ್ಲ, ಬೇರೆ ಆಟ ಆಡಿಸ್ಬೇಕು ಅಂತೇಳಿ ಬೇರೆ ಬೇರೆಯವರಿಂದ ಕೂಡ ಬೌನ್ಸ್ ಮಾಡಿ ಹಾಕ್ತಾರೆ, ಬೇರೆ ಕಡೆಯಿಂದ ಹಾಕ್ತಾರೆ. ಅವ್ರ ಹೆಸರಿಗೆ ಹಾಕ್ಬೇಕಂತ ಏನಿಲ್ಲ, ಯಾಕಂದ್ರೆ ಬ್ಲಾಂಕ್ ಇರ್ತದೆ. ಬ್ಲಾಂಕ್ ಚೆಕ್ಸ್ ಗಳು ಕೊಡ್ಲೇಬೇಡಿ. ಹಾಗೇನಾದ್ರೂ ಒಂದು ಪಕ್ಷ ನಿಮ್ಗೆ ತೊಂದರೆ ಆಗಿರುತ್ತೆ, ಆಯ್ತು, ಮನುಷ್ಯನ ಜೀವನದಲ್ಲಿ ಹೇಳಿಕ್ ಬರಲ್ಲ, ಏರಿಳಿತ ಇರ್ತದೆ. ಸೊ ಅವಾಗ ನಮ್ಗೆ ದುಡ್ಡು ಬೇಕು ಅನ್ನೋ ಸಂದರ್ಭಗಳಲ್ಲಿ, ಅಥವಾ ನಿಮ್ ಫ್ರೆಂಡ್ಶಿಪ್ ಅಲ್ಲೋ ಯಾರ ತರ ಹೋದಾಗ, ಅಥವಾ ಬ್ಲಾಂಕ್ ಚೆಕ್ ಕೊಡುವಂತ ಸಂದರ್ಭ ಬಂದಾಗ, ನಾ ಬ್ಲಾಂಕ್ ಚೆಕ್ ಕೊಡೋದಿಲ್ಲಪ್ಪ, ನಾನು ಏನಿದೆ ಇಷ್ಟು ಅಮೌಂಟಿನ ಇಷ್ಟು ತಗೊಂತಾ ಇದ್ದೀನಿ. ಸೊ ನಿಂಗೆ ಈ ಟೈಮಲ್ಲಿ ಈ ಡ್ಯೂರೇಷನ್ ಅಲ್ಲಿ ಇನ್ ಫ್ಯೂಚರ್ ನಾನು ಕೊಡ್ತೇನೆ. ಸೊ ಅದಕ್ಕೆ ಈ ಪ್ರಿನ್ಸಿಪಾಲ್ ಪ್ಲಸ್ ನಿನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡ್ಬಿಟ್ಟು ನಾನು ಅದಕ್ಕೆ ಎಕ್ಸಿಕ್ಯೂಟ್ ಮಾಡ್ಕೊಡ್ತೇನೆ. ನಿನ್ನ ಹೆಸರು ಬರೆದ್ಬಿಟ್ಟು ಎಂಟ್ರಾಸ್ ಮಾಡಿ, ಅಕೌಂಟ್ ಪೇ ಡಬಲ್ ಕ್ರಾಸ್ ಮಾಡಿ, ಮೇಲ್ಗಡೆಗೆ ಅಮೌಂಟ್ ಅನ್ನ ಬರೆದ್ಬಿಟ್ಟು ನಮೂದ್ ಮಾಡಿ, ಸೊ ನಿನ್ನ ಹೆಸರಿಗೆ ಈ ರೀತಿ ಕೊಡ್ತಾ ಇದ್ದೇನೆ ಅಂತ ಹೇಳಿ ಬರೆದ್ಬಿಟ್ಟು ತಾವು ಎಂಟೈರ್ ಅಮೌಂಟ್ ಅನ್ನ ಕರೆಕ್ಟ್, ಎಲ್ಲೂ ಗ್ಯಾಪ್ ಇಲ್ದೇನೆ ಕರೆಕ್ಟ್ ಆಗಿ ಇದು ಮಾಡಿ ಡ್ರಾ ಮಾಡಿ ಚೆಕ್ ಅನ್ನ. ಸೊ ಕೊಡೋದ್ರಲ್ಲಿ ಸೊ ಅದು ಸೂಕ್ತವಾದ ಒಂದು ಡಾಕ್ಯುಮೆಂಟ್ ಆಗ್ತದೆ, ದಾಖಲೆ ಆಗುತ್ತೆ. ನಿಮಗೆ ಮುಂದೆ ಯಾವುದೇ ರೀತಿ ಕಾನೂನಲ್ಲಿ ಹೋರಾಡಲಿಕ್ಕೆ ನಿಮಗೆ ತೊಂದರೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯು ಕೆನಾಟ್ ಗೋ ಫಾರ್ ಬೌನ್ಸಿಂಗ್ ದಿ ಚೆಕ್ ಮೋರ್ ದೆನ್ ವಾಟ್ ದಿ ಅಮೌಂಟ್ ಯು ಹ್ಯಾವ್ ರಿಟರ್ನ್. ನೀವು ಬದಕ್ಕಿಂತ ಮೊತ್ತಕ್ಕಿಂತ ಜಾಸ್ತಿ ಅವರು ಬರ್ಕೊಂಡು ಹಾಕ್ಲಿಕ್ಕೆ ಬರೋದಿಲ್ಲ, ಸನ್ನಿವೇಶಗಳು ಇರೋದಿಲ್ಲ ಅವಾಗ. ಬಟ್ ನೀವು ಒನ್ ಟೈಮು ನಿಮ್ಮ ಎಮೋಷನ್ಗೊಳಗಾಗಿ ಅಥವಾ ಸ್ಟ್ರೆಸ್ಗೆ ಅಥವಾ ಯಾವುದೋ ಒಂದು ಕನ್ಫ್ಯೂಷನ್ ಅಲ್ಲಿ ಅಥವಾ ಏನೋ ಒಂದು ಯಾರೋ ಪ್ರಭಾವ ಬೀರ್ಬಿಟ್ಟು ಏನೋ ಒಂದು ಅವಸರಕ್ಕೆ ತಾವು ಹೋಗ್ಬಿಟ್ಟು ಬ್ಲಾಂಕ್ ಚೆಕ್ ಕೊಡೋ ಸಂದರ್ಭದಲ್ಲಿ ಅದು ಬ್ಲಾಂಕ್ ಚೆಕ್ ಏನಾಗ್ತದೆ, ಮುಂದೆ ತುಂಬಾ ದೊಡ್ಡ ತೊಂದರೆಯನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ತುಂಬಾ ತೊಂದರೆಯನ್ನು ಕೊಡ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ಲಾಂಕ್ ಚೆಕ್ ಕೊಡೋದ್ರಲ್ಲಿ ಸೂಕ್ತ ಅಲ್ಲ. ಹೌದು, ಆ ಕಂಡೀಷನ್ಗೆ ಅವನಿಗೆ ದುಡ್ಡು ಕೊಡೋನು ಅಥವಾ ಫೈನಾನ್ಸ್ ಒಪ್ಪಿದಾನೆ ಅಂದ್ರೆ ಮಾತ್ರಕ್ಕೆ ನೀವು ಅವನ ಹತ್ರ ವ್ಯವಹಾರ ಮಾಡಿ ಅದನ್ನ ಕೊಡಿ, ಇಲ್ಲ ಅಂತ ಹೇಳಿದ್ರೆ ಬ್ಲಾಂಕ್ ಚೆಕ್ ಅನ್ನ ಕೊಡಬೇಡಿ. ಓಕೆ, ಫ್ಯಾಂಟಾಸ್ಟಿಕ್ ಸರ್. ಸರ್, ಇದಾಯ್ತು ಒನ್ ಸೈಡ್ ಆಫ್ ದಿ ಸ್ಟೋರಿ. ಅಂದ್ರೆ ನಾವು ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂತ ಇದ್ದೇವೆ, ನಮ್ ಚೆಕ್ ನ ಬೇರೆಯವ್ರಿಗೆ ಕೊಡುವಾಗ ಬ್ಲಾಂಕ್ ಚೆಕ್ ಕೊಡಬೇಡಿ, ಮತ್ತೆ ಫಿಲ್ ಅಪ್ ಮಾಡಿ ಕೊಡಿ ಅಂತ ಕೇಳಿದ್ರೆ, ನನಗೆ ಈ ಪಾರ್ಟಿ ಇನ್ನೊಂದು ಪಾರ್ಟಿಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾವುದು ಅಂದ್ರೆ, ಸಪೋಸ್ ನಾವು ಹಣ ಕೊಡ್ತಾ ಇದ್ದೇವೆ ಬೇರೆಯವರಿಗೆ, ಆ ಟೈಮ್ ನಮಗೆ ಏನೇನು ತೊಂದರೆಗಳಾಗಬಹುದು. ಈಗ ನಾವು ಯಾರೋ ದುಡ್ಡು ನಿಮಗೆ ಕೊಡ್ತೀವಿ, ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರಿ ದುಡ್ಡು, ಸೊ ನೀವು ನಮ್ಮ ಮೇಲೆ ಏನೇನು ನೀವು ಕೊಡಲ್ಲ ಅನ್ನೋದು ನಿಮ್ಮ ಮನಸ್ಸು ಬಂದರೆ ಯಾವ ರೀತಿಯಾಗಿ ಒಂದು ನಿಮಗೆ ಚಾನ್ಸಸ್ ಇದೆ, ಯಾವ ಥರದ್ದು ನೀವು ನಮಗೆ ತೊಂದರೆ ಕೊಡಬಹುದಾಗಿದ್ರೆ? ನೋಡಿ, ಈಗ ದುಡ್ಡು ನಾವು ಬೇರೆ ಕೊಡುವಂಥ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದಾದ್ರೆ, ಸೊ ಈಗ ಮೇಲಾಗಿ ಫಸ್ಟ್ ಟೈಮಲ್ಲಿ ಬರ್ತಾರೆ, ನಿಮಗೆ ಒಂದು ಕಾನ್ಫಿಡೆನ್ಸ್ ತೊಗೊಳಿಕ್ಕೆ ಏನು ಮಾಡ್ತಾರೆ, ಫಸ್ಟಿಗೆ ಬಂದು 1 ಲಕ್ಷ ಇಸ್ಕೊಂತಾರೆ. ಓಕೆ, ಬೇಡ ಒಂದೇನೋ ಆತ್ಮೀಯತೆಯಲ್ಲಿ ಬಂದು ಇಸ್ಕೊಂತಾರೆ. ಒಂದು 15 ದಿನ 20 ದಿನದಲ್ಲಿ ಬಂದು ಮತ್ತೆ ತಗೊಳ್ಳಿ ಸರ್ ಅಂತೇಳಿ ನಿಮಗೆ ಕೊಡ್ತಾರೆ, ವಾಪಸ್ ಕೊಡ್ತಾರೆ. ಆ ರೀತಿ ಒಂದು 2-3 ಸಲ ಮಾಡ್ತಾ ಹೋಗ್ತಾರೆ. ಲಾಸ್ಟಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೆವಿ ಅಮೌಂಟಿಗೆ ಬರ್ತಾರೆ. ಅವಾಗ ನಿಮ್ಗೆ ಆಲ್ರೆಡಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಅನ್ನ ರಿಪೋಸ್ ಮಾಡಿರ್ತಾರೆ, ನಿಮ್ಮ ಒಂದು ನಂಬಿಕೆಯನ್ನು ಗಳಿಸಿರ್ತಾರೆ, ನಿಮ್ಮ ವಿಶ್ವಾಸ ಗಳಿಸಿರ್ತಾರೆ. ದಯಾನಂದ ಸರ್ ಹತ್ರ ಹೋದ್ರೆ ದುಡ್ಡು ಕೊಡ್ತಾರಪ್ಪ ಅಂತಕ್ಕಂಥ ಭಾವನೆ ಇರ್ತದೆ, ಒಳ್ಳೆ ಮನುಷ್ಯ ಕೊಡ್ತಾರೆ ಅಂತೇಳಿ ಬಂದು ಕೇಳಿದ್ರೆ ಕೊಡ್ತಾರೆ ಅಂತಕ್ಕಂಥ ಒಂದು ಇದನ್ನ ಒಂದು ಸನ್ನಿವೇಶಗಳನ್ನ ಸರಿ ಮಾಡ್ಕೊಂಡಿರ್ತಾರೆ, ವಿಶ್ವಾಸನ ಗಳಿಸ್ತಾರೆ. ಫಸ್ಟ್ ಬಂದೆಲ್ಲ ತಗೊಂತಾರೆ, ತಿರುವಳಿ ಮಾಡ್ತಾರೆ, ಬಹಳ ಪ್ರಾಂಪ್ಟ್ ಇರ್ತಾರೆ, ತುಂಬಾ ಇನ್ನೋಸೆಂಟ್ ಇದಾರೆ, ಬಹಳ ಒಳ್ಳೆ ಮನುಷ್ಯಪ್ಪ, ಇವತ್ತು ದುಡ್ಡು ಕೊಟ್ಟರೆ ಇಲ್ಲಿ ಹೋಗಲ್ಲ ಅಂತವನ್ನ ನಿಮ್ಮ ನಂಬಿಕೆಯನ್ನ ತಗೊಂತಾರೆ. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ, ನಂಬಿಕೆ ಬಂದಾದ್ಮೇಲೆ ಹೆವಿ ಅಮೌಂಟ್ ಅನ್ನ ಬಂದು ಕೇಳ್ತಾರೆ. ಹೆವಿ ಅಮೌಂಟ್ ಕೊಡ್ತೀವಿ ಸರ್ ಅಂತೇಳಿ, ಹೆವಿ ಅಮೌಂಟ್ ಬೇಕಿತ್ತು, ಅರ್ಜೆಂಟ್ ಇದೆ ಅಂತ. ಅವಾಗ ನೀವು ಮನಸ್ಸು ಮಾಡ್ತೀರಾ, ಏನೋ ಸೆಕೆಂಡ್ ಥಾಟ್ ಇಲ್ದೇ ಆಯ್ತು ಕೊಟ್ಬಿಡೋಣ, ಕೊಡ್ತಾನೆ ಬಿಡಿ, ಇಷ್ಟು ವರ್ಷ ಎಲ್ಲ ತಗೊಂಡಿದ್ದಾನೆ, ವಾಪಸ್ ಕೊಟ್ಟಿದ್ದಾನೆ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ
ಯಾವುದೇ ಕಾರಣಕ್ಕೂ ತಾವು ದುಡ್ಡು ಕೊಡೋದಾಗಿದ್ರೆ ಸೊ ಅದನ್ನ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅಕೌಂಟ್ ಮುಖಾಂತರ ಕೊಡಿ. ಫಸ್ಟ್ ಅವ್ರು ನೋಡ್ಕೊಳ್ಳಿ, ITSSC ಇದಿರಿಲ್ಲ ನೋಡ್ಕೊಳ್ಳಿ, ತಮ್ಮ ಒಂದು ಏನಿದೆ ತಮ್ಮ ಆಡಿಟರ್ಗೆ ಮಾತಾಡ್ಬಿಟ್ಟು ಅಥವಾ ತಮ್ಮ ಒಂದೇನು ನಿಮ್ಮ ಆಡಿಟರ್ ಯಾರಿರ್ತಾರೆ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಯಾರು ಅಕೌಂಟ್ ನೋಡ್ತಾ ಇರ್ತಾರೆ ಅವ್ರಿಗೆ ಮಾತಾಡ್ಕೊಂಡು ನೋಡಿ, ಸೊ ಇಷ್ಟು ವೈಟಲ್ಲಿ ನಾನು ಕೊಡ್ಬೋದಾ ಅಂತಕ್ಕಂಥದ್ದು ನೋಡ್ಕೊಂಡ್ಬಿಟ್ಟು ಮಾತಾಡಿ ಅದನ್ನ ನೀವು ಅಮೌಂಟನ್ನು ಕೊಡಿ. ಎರಡನೇದು, ಅದು ಆನ್ಲೈನ್ ಕೊಡೋದ್ ಮುಖಾಂತರ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ದಟ್ ಬಿಕಮ್ ಒಂದು ಅಬ್ಸಲ್ಯೂಟ್ ಡಾಕ್ಯುಮೆಂಟ್ ಆಗ್ತದೆ, ಕನ್ಸಿಡರಬಲ್ ಮತ್ತೆ ಒಂದೇನೋ ಒಂದು ಒಳ್ಳೆ ಡಾಕ್ಯುಮೆಂಟ್ ಕೂಡ ಆಗ್ತದೆ. ಅಮೌಂಟ್ ಕೊಟ್ಟಿದೆ ಕೋರ್ಟಲ್ಲಿ ಅದನ್ನ ಕೊಟ್ಟರೆ ಅದನ್ನ ನಂಬ್ತಾರೆ, ಯಾಕಂತ ಹೇಳಿದ್ರೆ ಆಬ್ವಿಯಸ್ಲಿ ಇಟ್ ಹ್ಯಾಪನ್ ಟು ಪಬ್ಲಿಕ್ ಡಾಕ್ಯುಮೆಂಟ್, ಅಕೌಂಟ್ ಟ್ರಾನ್ಸ್ಫರ್ ಆಗಿರುತ್ತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಸೊ ಹಾಗೇನಾದ್ರೂ ನೀವು ಅಮೌಂಟ್ ಅವ್ರಿಗೆ ಲೆಂಡ್ ಮಾಡ್ತಿದ್ದೀನಿ ಅನ್ನೋದಾದ್ರೆ ಎರಡನೇದು, ಸೊ ಅವರಿಂದ ತಾವು ಏನಾದರೂ ಒಂದು ಇಮೂವಲ್ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡೋದು ಆ ಟೈಮ್ ಬಿಂಗ್ಗೆ ನನಗೆ ನಿನ್ನ ಹೆಸರಿಗೆ ನನಗೆ ಸೇಲ್ ಡೀಡ್ ಮಾಡಿಕೊಡಪ್ಪ, ನಾನು ತೊಗೊತೇನೆ ಅದನ್ನು ಪರ್ಚೇಸ್ ಮಾಡ್ತೇನೆ ಪ್ರಾಪರ್ಟಿ, ಹೆವಿ ಅಮೌಂಟ್ ಇರೋ ಸಂದರ್ಭದಲ್ಲಿ ಇದು ಬರ್ತದೆ, ಇಶ್ಯೂ ಬರುತ್ತೆ. ನನಗೆ ನೀನು ಆ ಪ್ರಾಪರ್ಟಿ ನನಗೆ ಸೇಲ್ ಡೀಡ್ ಮಾಡಿಕೊಡು, ಸ್ಟ್ಯಾಂಪ್ ಡ್ಯೂಟಿ ನೀನೇ ಕಟ್ಟು, ನನಗೆ ಸೇಲ್ ಡೀಡ್ ಮಾಡಿಕೊಡು, ಅದಕ್ಕೆ ಪ್ಯಾರಲಲ್ ಇನ್ನೊಂದು ಡಾಕ್ಯುಮೆಂಟ್ ಮಾಡ್ಕೊಳೋಣ ಹೊರಗಡೆಗೆ. ಸೊ ಅದು ನೀನು ನನಗೆ ಅಮೌಂಟ್ ಕೊಟ್ಟಿದ ನಂತರ ನಾನು ತಿರುವಳಿ ಮಾಡಿಕೊಡ್ತೇನೆ. ಆ ರೀತಿ ಒಂದು ಕಂಡೀಷನ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳೋಂಥದ್ದು ಸೂಕ್ತ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸೇಲ್ ಡೇಟ್ದು ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ತುಂಬಾ ಬರುತ್ತೆ, ಬೇಡ ಅಥವಾ ಅವನಿಗೆ ವಿಶ್ವಾಸ ಇಲ್ಲ, ನೀವು ಮತ್ತೆ ರಿಟರ್ನ್ ಮಾಡ್ಕೊಡ್ತಿರಲ್ಲ, ರೀಕನ್ವೈನ್ಸ್ ಮಾಡ್ಕೊಡ್ತಿರಲ್ಲ ಅಂತ ಗೊತ್ತಾಗುತ್ತಿಲ್ಲ ಅಂತ ಸಂದರ್ಭ ಬಂದ ಸಂದರ್ಭದಲ್ಲಿ ಸೊ ಅಗ್ರಿಮೆಂಟ್ ಸೇಲ್ ಮಾಡ್ಬೋದು. ಏನೋ ಇಮೂವಲ್ ಪ್ರಾಪರ್ಟಿ ಇದ್ರೆ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಸೇಲ್ ಮಾಡಿಬಿಟ್ಟು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ ಪ್ರಾಪರ್ಟಿಯನ್ನ ಅದಕ್ಕೆ, ಯಾಕಂದ್ರೆ ಒನ್ ಟೈಮ್ ಅಗ್ರಿಮೆಂಟ್ ಸೇಲ್ ರಿಜಿಸ್ಟರ್ ಆಯ್ತಪ್ಪ ಅಂತ ಹೇಳಿದ್ರೆ ಸೊ ಆ ಪ್ರಾಪರ್ಟಿ ಯಾರಿಗೂ ಕೂಡ ನಿಮಗೆ ಬಿಟ್ಟು ಬೇರೆ ಮಾರ್ಲಿಕ್ಕೆ ಬರೋದಿಲ್ಲ ಅವ. ಅದು 3 ವರ್ಷ ಟೈಮ್ ಬೌಂಡ್ ಇರುತ್ತೆ. ಸೊ ಅಲ್ಲಿ EC ಎನ್ಕರ್ಮೆಂಟ್ ಸರ್ಟಿಫಿಕೇಟ್ ಅಲ್ಲಿ ಎಂಟರ್ ಆಗ್ತದೆ. ಈ ಸೊತ್ತು ಇರೋದ್ರಿಂದ ಆ ಪ್ರಾಪರ್ಟಿದು ಅವನು 3 ಇಯರ್ಸ್ ಮಟ್ಟ ನಿಮ್ಗೆ ಬಿಟ್ಟು ಬೇರೆ ಮಾರ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಸೆಕ್ಯೂರಿಟಿ ಇರ್ತದೆ. ಅದ್ರ ಪ್ರಪೋಸ್ ಆಗಿ ಅವನೇ ನಿಮಗೆ ದುಡ್ಡನ್ನು ಕೊಟ್ಟಿದ್ಮೇಲೆ ಸೊ ಅದನ್ನ ರೀಕ್ಯಾನ್ಸಲೇಷನ್ ಮಾಡಿಸ್ಬಿಟ್ಟು ಅದನ್ನ ಅಗ್ರಿಮೆಂಟ್ ಸೇಲ್ ಏನೇ ಆಗಿರುತ್ತೆ ಸೊ ಅದನ್ನ ನೀವು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಕ್ಯಾನ್ಸಲ್ ಅನ್ನು ಮಾಡಬಹುದು ನಿಮ್ಮ ಅಮೌಂಟ್ ಬಂದ ನಂತರ. ಸೊ ಇದು ಎಲ್ಲರಿಗೂ ಒಂದು ಇರುತ್ತೆ ಅಂತ ಹೇಳಿದ್ರೆ ಸೊ ಬೋತ್ ದಿ ಲೆಂಡರ್ ಆಸ್ ವೆಲ್ ಆಸ್ ದಿ ಬಾರೋವರ್ ಎಲ್ಲರಿಗೂ ಚೆನ್ನಾಗಿರ್ತಾರೆ. ಸೊ ಅಲ್ಲಿವರೆಗೂ ಇದು ಚೆನ್ನಾಗೇ ಇದು ಏನಾಗುತ್ತೆ, ಆಲ್ವೇಸ್ ದರ್ ಇಸ್ ಒಂದು ಓಲ್ಡ್ ಪವರ್ ಏನಿದೆ ಅಂತ ಹೇಳಿದ್ರೆ ಒಂದು ಗಾದಿ ಮಾತಿದೆ, ಕೊಟ್ಟವನ್ ಕೋಡಂಗಿ ಇಸ್ಕೊಂಡು ವೀರಭದ್ರ ಅಂತ ಕರಿತೇವೆ. ಕೊಡುವಾಗ ಎಲ್ಲರೂ ಚೆನ್ನಾಗೇ ಇರ್ತಾರೆ, ಕೊಡೋರು ಚೆನ್ನಾಗಿರ್ತಾರೆ, ಇಸ್ಕೊಂಡೋರು ಚೆನ್ನಾಗಿರ್ತಾರೆ. ಬಟ್ ಮುಂದೆ ವ್ಯತ್ಯಾಸಗಳು ಬಂದಿರೋ ಸಂದರ್ಭಗಳಲ್ಲಿ ಸೆಕ್ಯೂರ್ ಆಗ್ಲಿಕ್ಕೆ ಒಂದು ಅಕೌಂಟ್ ಮುಖಾಂತರ ಕೊಡಬೇಕು. ಎರಡನೇದು ಯಾವ್ದು ಇಮೂವಲ್ ಪ್ರಾಪರ್ಟಿ ಇದ್ರೆ ಸೇಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ ಪ್ಯಾರಲಲ್ ಬೇಕಾದ್ರೆ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನೀವೇನಂತೀರಂದ್ರೆ ಫುಲ್ ಲೀಗಲಿ ಪಕ್ಕ ಮಾಡ್ಕೊಡುವಂಥದ್ದು ಸೂಕ್ತ ಸರ್. ಯಾಕಂತ ಹೇಳಿದ್ರೆ ಹೆವಿ ಅಮೌಂಟ್ ಅದು ಉಳಿಯೋದಿಲ್ಲ ಸರ್. ಪಕ್ಕಾ ಡಾಕ್ಯುಮೆಂಟ್ ಮಾಡ್ಕೊಂಡ್ಬಿಟ್ಟು ಕೊಡಿ. ಯಾವುದೇ ಕಾರಣಕ್ಕೂ ಬ್ಲಾಂಕ್ ಚೆಕ್ ಅನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಕೊಡೋಂಥದ್ದಾಗಿದ್ರೆ ಹಿರಿಯರು ಹೇಳಿದ್ದನ್ನು ಕೇಳಿದ್ದೇನೆ, ಹಣ ಕೊಡೋದು ಯಾವತ್ತು ಒಳ್ಳೇದಲ್ಲ. ಯಾಕಂದ್ರೆ ಕೊಡೋದು ನಮ್ಮಿಷ್ಟ ಅಂತೆ, ವಾಪಸ್ ಕೊಡೋದು ಅವ್ರ ಇಷ್ಟ ಆಗ್ತದೆ. ಹೌದು ಹೌದು, ಅದೇ ರೀತಿ ಅಂದ್ರೆ ಕೊಡೋದು ನಮ್ಮಿಷ್ಟ, ನಾವೇನೋ ಕೊಟ್ಬಿಟ್ವಿ ಅಂದ್ರೆ ವಾಪಸ್ ಕೊಡೋದು ಅವ್ರ ಇಷ್ಟ ಅಂತ. ಎಷ್ಟು ಮೀನಿಂಗ್ಫುಲ್ ಇದೆ ಅಂತ ನೋಡಿ ಅನ್ಸುತ್ತೆ. ಸೊ ನೀವು ಹೇಳೋದು ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಹಣ ಕೊಡುವಂತ ಸಂದರ್ಭದಲ್ಲಿ ಕೆಲವರು ಏನ್ ಮಾಡ್ತಾರೆ, ಈಗೆಲ್ಲ ಕಡಿಮೆ ಆಗಿದೆ, ಸೊ ಪ್ರೊನೋಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡ್ಬಿಟ್ಟು ಪ್ರಾಮಿಸರ್ ನೋಟ್ ಅಂತ ಕರಿತೇವೆ, ಅದಕ್ಕೆ ಪ್ರೊನೋಟ್ ಅಂತ ಕರೀತಾರೆ ಶಾರ್ಟ್ ಫಾರ್ಮ್ ಆಗಿ, ಅಬ್ರಿವೇಟೆಡ್ ಪ್ರೊನೋಟ್ ಅಂತ ಕರೀತಾರೆ. ಸೊ ಅದನ್ನ ಇಂಥರ ದಿನ ನಾನು ಆನ್ ಡಿಮ್ಯಾಂಡ್ ಪ್ರಾಮಿಸರ್ ನೋಟ್ ಅಂತ ಕರಿತೇವೆ. ಸೊ ಅದು ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲಿ ಕನ್ಸಿಡರ್ಡ್ ಡಾಕ್ಯುಮೆಂಟ್ ಅಂದ್ರೆ ಕರೆಯಲ್ಪಡುತ್ತದೆ. ಸೊ ಈ ಮುಂಚಿಂದೆಲ್ಲ ಅದೆಲ್ಲ ಒಂದು ಅದಕ್ಕೇನು ಫಾರ್ಮೆಟ್ ಏನಿಲ್ಲ, ಒಂದು ವೈಟ್ ಪೇಪರಲ್ಲಿ ನಾನು ಆನ್ ಡಿಮ್ಯಾಂಡ್ ಪ್ರಾಮಿಸರ್ ನೋಟ್, ನಾನು ಇಂಥವ್ರ ದಿನ ಇಂಥ ಟೈಮಲ್ಲಿ ಇಷ್ಟು ಅಮೌಂಟ್ ಇಸ್ಕೊಂಡಿದ್ದೀನಿ, ಇದಕ್ಕೆ ನಾನು ತಿಂಗಳಿಗೆ ಇಷ್ಟು ಬಡ್ಡಿಯನ್ನು ಹಾಕ್ಬಿಟ್ಟು ಕೊಡ್ತೇನೆ, ತಿರುವಳಿ ಮಾಡ್ತೇನೆ. ಸೊ ಅವ್ರು ಕೇಳಿದ ಕ್ಷಣದಲ್ಲಿ ನಾನು ಆನ್ ಸ್ಪಾಟ್ ಅಲ್ಲಿ ತಿರುವಳಿ ಮಾಡಲಿಕ್ಕೆ ನಾನು ಬದ್ಧವಾಗಿರ್ತೇನೆ ಅಂತಕ್ಕಂಥ ಒಂದು ಕಂಡೀಷನ್ಸ್ ಮೇಲ್ಗಡೆಗೆ ಪ್ರಾಮಿಸರ್ ನೋಟ್ ಎಕ್ಸಿಕ್ಯೂಟ್ ಆಗಿರುತ್ತೆ. ಸೊ ಪ್ರಾಮಿಸರ್ ನೋಟ್ ನೀವು ಎಕ್ಸಿಕ್ಯೂಟ್ ಮಾಡಿ ಎಷ್ಟಾರು ಅಮೌಂಟ್ ಕೊಡ್ಬೋದು, ಪರಿಚಯ ಇರ್ತಾರೆ, ಆಯ್ತು ಕೊಟ್ಟಿರ್ತೇವೆ. ಆದರೆ ಸೊ ಆ ಡಾಕ್ಯುಮೆಂಟ್ ಮೇಲ್ಗಡೆಗೆ ಮುಂದೆ ಅವನಾದ್ರು ಡಿಫಾಲ್ಟ್ ಆದ್ರ ಅಂದ್ರೆ ಬಾರೋವರ್ ಡಿಫಾಲ್ಟರ್ ಆದ್ರ ಅಂತ ಹೇಳಿದ್ರೆ ಅಂತ ಪಕ್ಷದಲ್ಲಿ ತಾವು ಆ ಡಾಕ್ಯುಮೆಂಟ್ ತಗೊಂಡ್ಬಿಟ್ಟು ಅದಕ್ಕೆ 3 ಇಯರ್ಸ್ ಟೈಮ್ ಇರ್ತದೆ. ಅದಕ್ಕೆ ರಿಕವರಿ ಆಫ್ ದಿ ಮನಿ ಸೂಟ್ ಅನ್ನ ದಾವಾ ಹಾಕ್ಬೇಕಾಗತ್ತೆ. ನೀವು ದಾವಾ ಹಾಕಿದ್ರೆ ಸೊ ಅದಕ್ಕೆ ಕೋರ್ಟ್ ಫೀ ಬರುತ್ತೆ. ಕನ್ನಡ ಕೋರ್ಟ್ ಫೀ ಸೂಟ್ ವ್ಯಾಲ್ಯೂಯೇಷನ್ ಆಕ್ಟ್ ಪ್ರಕಾರ ತಾವು ತಮ್ಮ ದುಡ್ಡಿಗೆ ಕೋರ್ಟ್ ಫೀ ಕಟ್ಬಿಟ್ಟು ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಸೂಟ್ ಫಾರ್ ದಿ ರಿಕವರಿ ಆಫ್ ದಿ ಮನಿಗೆ ದಾವಾ ಹಾಕೊಂಡ್ಬಿಟ್ಟು ಸುಮಾರು ವರ್ಷಗಟ್ಟಲೆ ನಡೀತದೆ. ಸೊ ಅದಾದ್ಮೇಲೆ ನಿಮ್ಮಂಗಾದ್ರೆ ಅವ ಅಪೀಲ್ ಹೋಗ್ತಾರೆ, ಅವ್ರಂಗಾದ್ರೆ ತಾವು ಅಪೀಲ್ ಹೋಗ್ಬೇಕಾಗುತ್ತೆ. ಹಾಗಾಗಿ ಇಟ್ಸ್ ಎ ನೆವರ್ ಎಂಡಿಂಗ್ ಲಿಟಿಗೇಷನ್ ಆಗುತ್ತೆ. ತಾವು ತಮ್ಮ ದುಡ್ಡನ್ನ ಹೌದು ಸರ್, ತಾವು ತಮ್ಮ ದುಡ್ಡನ್ನ ಕೊಟ್ಟು ನ್ಯಾಯಾಲಯಕ್ಕೆ ಕೋರ್ಟ್ ಫೀ ಅವನೇನಾದ್ರು ಡಿಫಾಲ್ಟ್ ಆದಂತ ಪಕ್ಷದಲ್ಲಿ ವಕೀಲರಿಗೆ ಫೀಸ್ ಕೊಟ್ಟು ತಾವು ಅದನ್ನ ಮತ್ತೆ ಕೋರ್ಟಿಗೆ ಹಾಕೊಂಡು ಮತ್ತೆ ಅಲ್ಲಿ ಕೋರ್ಟ್ ಅಲ್ಲಿ ನಡೆಸಬೇಕಾಗ್ತದೆ. ಅದು ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ಬಂದಿರೋ ದುಡ್ಡು ಕೊಟ್ಟಿರೋ ದುಡ್ಡು ಅನಾಹುತ ಆಗುತ್ತೆ. ಸೊ ಇದೆಲ್ಲ ಕಾನ್ಸಿಕ್ವೆನ್ಸಸ್ ಪ್ರಾಮಿಸರ್ ನೋಟಲ್ಲಿ ಬರ್ತದೆ. ಸೆಕ್ಯೂರಿಟಿ ಚೆಕ್ ಇಟ್ಕೊಂಡ್ರು ಕೂಡ ಅದು ಕೂಡ ಹೇಳಿದ್ನಲ್ಲ ನಿಮ್ಗೆ, ಅದೊಂದು ಪ್ಲಸ್ ಪಾಯಿಂಟ್ ಆಗ್ತದೆ. ಈಗ ತಾವೆಲ್ಲ ನೋಡಿರ್ಬೋದು, ಪ್ರೈವೇಟ್ ಫೈನಾನ್ಷಿಯಲ್ ಮನಿ ಲೆಂಡಿಂಗ್ಸ್ ಏನು ಮಾಡ್ತಾರೆ ಕಂಪ್ನೀಸ್ ಅಂತ ಹೇಳಿದ್ರೆ, ಫೈನಾನ್ಸರ್ಸ್ ಏನು ಮಾಡ್ತಾರೆ, ಆಬ್ವಿಯಸ್ಲಿ ದೇ ವಿಲ್ ಗೋ ಫಾರ್ ಎ ಫಿಸಿಕಲ್ ಗೋಲ್ಡ್ ಇಟ್ಕೊಂಡ್ಬಿಟ್ಟು ಲೋನ್ ಎಲ್ಲ ಲೆಂಡ್ ಮಾಡ್ತಾರೆ. ಬೇಡ ಪರ್ಸನಲ್ ಲೋನ್ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಪ್ಯಾರಲಲ್ ಆಗಿ ಒಂದು ಪ್ರಾಮಿಸರ್ ನೋಟ್ ಇಟ್ಕೊಂತಾರೆ, ಮತ್ತೆ ಬ್ಲಾಂಕ್ ಚೆಕ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ಹಾಕೊಂತಾರೆ ಸೆಕ್ಯೂರಿಟಿಗೆ. ಸೊ ಕಾಯ್ದೆ ಪ್ರಕಾರ, ಸೊ ಈಗ ರೀಸೆಂಟ್ ಜಜ್ಮೆಂಟ್ಸ್ ಪ್ರಕಾರ ಬ್ಲಾಂಕ್ ಚೆಕ್ ಅನ್ನು ಕೂಡ ಅವರು
ತಮಗೆ ಆ ಟೈಮಲ್ಲಿ ಡಿಫಾಲ್ಟ್ ಆದ ಸಂದರ್ಭಗಳಲ್ಲಿ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಲೋನ್ ಲಯಬಿಲಿಟಿ ಇರ್ತದೆ ಆ ಅಮೌಂಟ್ ಅನ್ನು ಅವರು ಬರ್ಕೊಂಡ್ಬಿಟ್ಟು ನ್ಯಾಯಾಲಯಕ್ಕೆ ಅವರು ಚೆಕ್ ಬೌನ್ಸ್ ಕೇಸನ್ನ ಅವರ ಪ್ಯಾನಲ್ ಅಡ್ವೊಕೇಟ್ ಕಡೆಯಿಂದ ಹಾಕಿ ಕೂಡ ಅದು ಲೀಗಲ್ ಆಗಿ ಅದು ಕನ್ಸಿಡರ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಸೊ ಈಗ ಲೋನ್ ತಗೊಳ್ಳುವಾಗ ₹1,00,000 ಲೋನ್ ತಗೊಂಡಿರ್ತಾನೆ, ಇಷ್ಟು ಡ್ಯೂರೇಷನ್ಸ್ ಇರುತ್ತೆ, ಇಷ್ಟು ಕಂತು ಇರ್ತದೆ, ಎಕ್ಸಿಕ್ಯೂಟ್ ಆಗುತ್ತೆ, ಲೋನ್ ಅಗ್ರಿಮೆಂಟ್ ಎಲ್ಲ ಆಗುತ್ತೆ, ಸೆಕ್ಯೂರಿಟಿಗಳು ಇಟ್ಕೊಂತಾರೆ, ಲೋನ್ ತಗೊಂತಾನೆ, 2-3 ಕಂತು 4 ಕಂತು ಕಟ್ತಾನೆ, ಆಮೇಲೆ ಡಿಫಾಲ್ಟರ್ ಆಗ್ತಾನೆ. ಡಿಫಾಲ್ಟರ್ ಆದ ನಂತರ ಸೊ ಅವ್ನು ಕಟ್ಟೋದೇ ಇಲ್ಲ, ನೋಟಿಸ್ ಕಳಿಸ್ತಾರೆ, ಬರೋದಿಲ್ಲ. ಲಾಸ್ಟ್ ಸಬ್ಸಿಕ್ವೆಂಟ್ ಆಗಿ ಫೈನಾನ್ಸರ್ ಏನು ಮಾಡ್ತಾರೆ, ಎಲ್ಲ ನೋಡ್ತಾರೆ, ನೋಟಿಸ್ ಕೊಡ್ತಾರೆ, ಅಂದ್ರೂ ಬರೋದಿಲ್ಲ ದುಡ್ಡು. ಲಾಸ್ಟ್ಗೆ ಏನು ಮಾಡ್ತಾರೆ, ಎಷ್ಟು ಅವ್ರದ್ದು ಲೋನ್ ಲಯಬಿಲಿಟಿ ಎಷ್ಟು ಇರ್ತದೆ ಸೊ ಅಷ್ಟು ಅಮೌಂಟನ್ನು ಅವ್ರು ನಮೂದು ಮಾಡ್ಕೊಂಡ್ಬಿಟ್ಟು ನ್ಯಾಯಾಲಯಕ್ಕೆ ಕೇಸನ್ನು ಹಾಕ್ತಾರೆ. ಸೊ ಇದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಈ ಬ್ಲಾಂಕ್ ಚೆಕ್ ಅನ್ನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ತಗೊಂಡ್ಬಿಟ್ಟು ಕೊಡೋದ್ರಿಂದ ಹೆವಿ ಇಂಟ್ರೆಸ್ಟ್ ಎಲ್ಲ ಇರ್ತದೆ. ಸೊ ಅದು ಟೈಮ್ಲಿ ಅದು ಕೂಡ ನಾವು ತರ್ತಕ್ಕಂಥ ಸಂಗತಿ ಇರ್ತದೆ. ಸೂಪರ್ ಸರ್, ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ಸ್. ಸೊ ಹಾಗಾದ್ರೆ ನಾನು ಏನಾರ ಪ್ರಶ್ನೆ ಕೇಳಲಿಲ್ಲ, ಅದರ ಇನ್ಫಾರ್ಮೇಷನ್ ಏನಾರ ತಿಳಿಸ್ಬೇಕು ಅನ್ನೋದಿದ್ರೆ ದಯವಿಟ್ಟು ಅದನ್ನು ಕೂಡ ಹೇಳ್ಬೋದು. ಬೇಸಿಕಲಿ ನಾನು ಏನು ಅನಿಸ್ತಾ ಇದೆ ಅಂದರೆ ಈ ಒಂದು ಲೋನ್ಸ್ ಲೆಂಡಿಂಗು ಅಥವಾ ಪ್ರೈವೇಟ್ ಫಂಡಿಂಗ್ ತೊಗೊಳೋದು ಎರಡೂ ಕೂಡ ಅಷ್ಟೇ ಬಹಳ ಜಾಗೃತವಾಗಿ, ಹೌದು, ಬಹಳ ಜಾಗೃತವಾಗಿ ಮಾಡಬೇಕಾಗ್ತದೆ, ತಗೊಳ್ಳುವಾಗ ಕೂಡ ಮತ್ತೆ ಕೊಡುವಾಗ ಕೂಡ. ಸೊ ಒನ್ ಶುಡ್ ಹ್ಯಾವ್ ದಿ ಆಲ್ ದಿಸ್, ಅದ್ರ ಬಗ್ಗೆ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಬಗ್ಗೆ, ಸಾಧ್ಯತೆ ಬಾಧ್ಯತೆಗಳ ಬಗ್ಗೆ ನೋಡಿ ಯೋಚನೆ ಮಾಡಿ ಅಮೌಂಟ್ ಅನ್ನು ಬಾರೋ ಮಾಡಬೇಕು. ಅಥವಾ ಕೊಡೋದಾದ್ರೆ ದುಡ್ಡು ಕೊಡೋರಿಗೂ ಕೂಡ ಏನು ಹೇಳ್ತೀನಿ ಅಂದ್ರೆ ಬರೀ ಇಂಟ್ರೆಸ್ಟ್ ಅಮೌಂಟ್ ಬಂದ್ಬಿಡುತ್ತೆ ಕೊಟ್ಬಿಡೋಣ ಅಂತ ಅನ್ಕೊಂಡ್ರು ಕೂಡ ಅಲ್ಲಿ ತೊಂದರೆಗಳಿದೆ. ಅಟ್ ದ ಸೇಮ್ ಟೈಮ್ ದುಡ್ಡನ್ನು ಯಾರೋ ಪ್ರೈವೇಟ್ ಪರ್ಸನ್ಸ್ ಹತ್ರ ಇಸ್ಕೊಂಡ್ಬಿಟ್ಟು ಅವಸರಕ್ಕೆ ಅಂತ ಹೋಗಿ ದುಡ್ಡನ್ನ ಇಸ್ಕೊಂಡು ಬ್ಲ್ಯಾಂಕ್ ಚೆಕ್ಗಳನ್ನು ಕೊಡೋದಾಗಿರ್ಬೋದು, ಅಥವಾ ಜಾಸ್ತಿ ಡಬಲ್ ತ್ರಿಬಲ್ ಅಮೌಂಟಿನ ಚೆಕ್ಗಳನ್ನು ಬರೆದು ಕೊಡೋದಾಗಿರ್ಬೋದು. ಇದರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ, ಸಾಕಷ್ಟು ಕಾನೂನಿನಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ ಇನ್ನೊಂದು ಪ್ರಶ್ನೆ ಕೇಳಬೇಕಿತ್ತು ಸರ್, ಈ ಜನರಲಿ ಕೇಸ್ಗಳು ನಡೀತಾವಲ್ಲ, ಸೊ ಈ ಅಮೌಂಟ್ ಕೊಟ್ಟಿರೋದಾಗಿರ್ಬೋದು, ಇಸ್ಕೊಂಡಿರೋದಾಗಿರ್ಬೋದು, ಯಾವುದೋ ಒಂದು ಕೇಸ್ ಅಂತ ಬಂದಾಗ ಚೆಕ್ ಬೌನ್ಸ್ ಕೇಸ್ಗಳು ಎಷ್ಟು ವರ್ಷಗಳ ತನಕ ನಡೀತಾವೆ ಸರ್? ನಿಮ್ಮ ಪ್ರಕಾರ ಹೈಯೆಸ್ಟ್ ಎಷ್ಟಕ್ಕೆ ನಡೆದಿದೆ? ಬೇಗ ಕ್ಲಿಯರ್ ಆದರೆ ಯಾವ ರೀತಿ ಕ್ಲಿಯರ್ ಮಾಡ್ಕೋಬಹುದು? ನೋಡಿ, ಈ ಚೆಕ್ ಬೌನ್ಸ್ ಕೇಸ್ ಸಂಬಂಧಪಟ್ಟ ಹಾಗೆ ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ತಾಲೂಕಾ ಲೆವೆಲ್ ಕೋರ್ಟಲ್ಲಿ ಫಸ್ಟ್ ಚೆಕ್ ಬೌನ್ಸ್ ಕೇಸನ್ನು ನಾವು ಫೈಲ್ ಮಾಡ್ತಾರೆ. ಆಯಿತು. ಅಲ್ಲಿ ತಾಲೂಕಾ ಕೋರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರೆ 2-2.5 ವರ್ಷ 3 ವರ್ಷ ಅಲ್ಲಿ ನಡೀತದೆ. ಅಲ್ಲಿ ಏನ್ ನೋಡ್ತಾರೆ ಅಂತ ಹೇಳಿದ್ರೆ ಆಸ್ ಪರ್ ದಿ ಚೆಕ್ ಬೌನ್ಸ್ ಕೇಸ್ ಬಂದಾಗ ಲೀಗಲಿ ರಿಕವರಬಲ್ ಡೆಟ್ ಇದೆ ಇಲ್ಲೋ ಅಂತ ಹೇಳಿ ನ್ಯಾಯಾಧೀಶರು ನೋಡ್ತಾರೆ. ಕೋರ್ಟ್ ಅಲ್ಲಿ ಏನ್ ನೋಡ್ತಾರೆ ಅಂತ ಹೇಳಿದ್ರೆ ನೋ ಡೌಟ್ ಅಲ್ಲಿ ಪ್ರಿಸಂಪ್ಷನ್ಸ್ ಇರುತ್ತೆ, ಅಂದ್ರೆ ಕಾನೂನಲ್ಲಿ ಪೂರ್ವಭಾವಿ ಗ್ರಹಿಕೆ ಇರ್ತದೆ. ಈಗ ದಯಾನಂದ್ ಸರ್ ಅವರ ಚೆಕ್ ಅವ್ರ ಹತ್ರ ಇದೆ ಅನ್ನೋದಾದ್ರೆ, ಕೃಷ್ಣ ಅವ್ರ ಹತ್ರ ಚೆಕ್ ಇದೆ ಅನ್ನೋದಾದ್ರೆ, ಸೊ ಕೃಷ್ಣ ಅವರು ದಯಾನಂದ್ ಸರ್ ಅವರಿಗೆ ಏನೋ ಅಮೌಂಟ್ ಅನ್ನ ಕೊಡಬೇಕು. ಚೆಕ್ ಕೊಟ್ಟಿದ್ದೀನಿ ಅಂದ್ರೆ ಏನೋ ಋಣ ಇದೆ, ಏನೋ ಕೊಡ್ಬೇಕು ಅವ್ರು. ಕೃಷ್ಣ ಅವರು ದಯಾನಂದ್ ಅವ್ರಿಗೆ ಏನೋ ಕೋರ್ಟ್ ಇಟ್ ಸೆಲ್ಫ್ ಏನೋ ಕೊಡಬೇಕು ಅಂತ ಹೇಳಿ. ಬಟ್ ದಿ ಕೋರ್ಟ್ ಇಸ್ ನಾಟ್ ಅವೇರ್ ಆಫ್ ದಿ ಲಯಬಿಲಿಟಿ, ಎಷ್ಟು ಕ್ವಾಂಟಮ್ ಎಷ್ಟಿದೆ, ಅಮೌಂಟ್ ಎಷ್ಟು ಅನ್ನೋ ಬಗ್ಗೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಯೂಸ್ ಟು ಗೋ ಫಾರ್ ದಿ ಫೇರ್ ಟ್ರಯಲ್. ಅಲ್ಲಿ ಕಾನೂನಾತ್ಮಕವಾಗಿ ಕಂಪ್ಲೇಂಟ್ ಆಗ್ತಾರೆ, ಕೇಸ್ ಕೊಟ್ಟು ಪೀರಿಯಡ್. ನಿಮ್ ಪ್ರಕಾರ ಮಿನಿಮಮ್ ಬರೀ ತಾಲೂಕಾ ಲೆವೆಲ್ 2 ವರ್ಷ, ಹೌದು, ಕಂಪ್ಲೀಟ್. ಈಗ ಸುಪ್ರೀಂ ಕೋರ್ಟ್ ತನಕ ಒಬ್ರು ಯಾರೋ ಹೋರಾಟ ಮಾಡ್ಲಿಕ್ಕೆ ಹಿಡಿದಾರೆ, ಅದು 8-10 ವರ್ಷ ಮಟ್ಟ ಹಿಡಿತದೆ. 8-10 ವರ್ಷ ಇನ್ನು ಜಾಸ್ತಿ ಕೂಡ ಆಗ್ಬಹುದು. ಯಾಕಂತ ಹೇಳಿದ್ರೆ ತಾಲೂಕಾ ಕೋರ್ಟ್ ಆದ್ಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ ಬರುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟ್ ಆದ್ಮೇಲೆ ಹೈಕೋರ್ಟ್ ಬರುತ್ತೆ, ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಬರುತ್ತೆ. ಎಲ್ಲಾ ಕೋರ್ಟ್ ಅಂತ ಕನ್ಸಿಡರ್ ಮಾಡೋದಾದ್ರೆ ದಿ ಕನ್ಸಂಪ್ಷನ್ ಆಫ್ ದಿ ಟೈಮ್ ವಿಲ್ ಬಿ ಅರೌಂಡ್. ಅಲ್ಲ ಸರ್, ಕೊಟ್ಟಿರೋದು ಅವ್ರಿಗೆ ಏನಂದ್ರೆ ರಿಟರ್ನ್ಸ್ ಬಡ್ಡಿ ಅಂತ ಈ ಪಾಯಿಂಟ್ ಸಂಬಂಧಪಟ್ಟ ಹಾಗೆ 2018ನೇ ಇಸ್ವಿಯಲ್ಲಿ ಅಲ್ಲ 10 ವರ್ಷ ಹೌದು ಕೊಟ್ಬಿಟ್ರೆ ಇನ್ಫ್ಲೇಷನ್ ಏನು ಅಲ್ಲ, ಅದಕ್ಕೆ ಹಂಗ ಆಗ್ಬಾರ್ದು ಅಂತೇಳಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರೋದ್ರಿಂದ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲಿ 2018ರಲ್ಲಿ ಅಮೆಂಡ್ಮೆಂಟ್ ಅನ್ನ ತಂದಿದ್ದಾರೆ. ಆ ಅಮೆಂಡ್ಮೆಂಟ್ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಚೆಕ್ ಅನ್ನ ಕೊಟ್ಬಿಟ್ಟು, ಈ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡ್ತೇನೆ, ನಿಮ್ಮಲ್ಲಿ ಬರೋದು 5 ಲಕ್ಷ ಇಸ್ಕೊಳೋದು, ಬ್ಲಾಂಕ್ ಚೆಕ್ ಕೊಟ್ಟು ಹೋಗ್ಬಿಡೋದು. ಆಯ್ತು, ತಾವು ಅದನ್ನ ಏನ್ ಮಾಡ್ತೀರಿ, ಕಲೆಕ್ಷನ್ ಹಾಕೊಂತೀರಿ, ಒಂದು 8 ಲಕ್ಷಕ್ಕೋ 6 ಲಕ್ಷಕ್ಕೋ ಬೇಡ 8 ಲಕ್ಷಕ್ಕೋ ಬೌನ್ಸ್ ಚೆಕ್ ಅನ್ನ ಹಾಕ್ತೀರಿ. ಹಾಕಿದ್ಮೇಲೆ ಕೋರ್ಟ್ ಅನ್ನ ಕೇಸನ್ನ ಫೈಲ್ ಮಾಡ್ತೀರಿ. ಆರೋಪಿ ಬರ್ತಾನೆ ಅಂತ ಚೆಕ್ ಕೊಟ್ಟು ಆರೋಪಿ ಆಗಿರ್ತಾನೆ, ಅವ್ನು ಬರ್ತಾನೆ, ಅವ್ನು ಬಂದು ಕೇಸ್ ನಡೆಸಲಿಕ್ಕೆ ವಕೀಲ ಇಟ್ಬಿಟ್ಟು ಅವ್ನು ನಡೆಸ್ತಾನೆ. ನಡೆಸುವಾಗ ಏನಾಗುತ್ತೆ, ಅಲ್ಲಿ ಅವನಿಗೆ ದೋಷಾರೋಪಣೆಯನ್ನ ಅವನ ಮೇಲೆ ಹೊರಿಸಿದ ಸಂದರ್ಭಗಳಲ್ಲಿ ಕೇಳ್ತಾರೆ, ಏನಪ್ಪಾ ಈ ರೀತಿ ಚೆಕ್ ಕೊಟ್ಟು ಮೋಸ ಮಾಡಿದೆ, ಏನ್ ಹೇಳ್ತೀಯಾ ಅಂತ ಕೇಳಿದ್ಮೇಲೆ ಅವನು ಇಲ್ಲ ಸ್ವಾಮಿ ನಾನು ಸುಳ್ಳು ಅಂತ ಹೇಳ್ತಾನೆ. ಅಂದ್ರೆ ಐ ಡು ನಾಟ್ ಪ್ಲೀಡ್ ಗಿಲ್ಟಿ, ಐ ಕ್ಲೈಮ್ ಟು ಬಿ ಟ್ರೈಡ್ ಅಂತ ಹೇಳ್ತಾನೆ. ಅಂದ್ರೆ ನಾನು ತಪ್ಪನ್ನು ಒಪ್ಕೊಳ್ಳೋದಿಲ್ಲ, ಕೇಸನ್ನು ನಡೆಸ್ತೀನಿ ಅಂತ ಹೇಳ್ತಾನೆ. ಆ ಹೇಳಿದ ಸಂದರ್ಭದಲ್ಲಿ ಆಸ್ ಪರ್ ದಿ ಅಮೆಂಡ್ಮೆಂಟ್ ಕಾಯ್ದೆ ಪ್ರಕಾರ ಸೊ ಯಾರು ಚೆಕ್ ಇಸ್ಕೊಂಡಿರ್ತಾರೆ, ಸೊ ಅವ್ರ ಕಡೆ ಅಂದ್ರೆ ಕಂಪ್ಲೇಂಟ್, ಅವರು ಒಂದು ನ್ಯಾಯಾಲಯದಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಫೈಲ್ ಮಾಡಬಹುದು, ನನಗೆ ಇಂಟ್ರೀಮ್ ಕಾಂಪನ್ಸೇಷನ್ ಕೊಡಿಸಿ ಸ್ವಾಮಿ. ಸೊ ಅದಕ್ಕೆ 1% ಇಂದ 20% ಮಟ್ಟನು ಆ ಚೆಕ್ ಅಮೌಂಟಿನ ಆರ್ಡರ್ ಅನ್ನ ಆಸ್ ಅ ಇಂಟ್ರೀಮ್ ಕಾಂಪನ್ಸೇಷನ್ ಆಗಿ, ಅಂದ್ರೆ ಮಧ್ಯಂತರ
ಇದು ಅಂತ ಏನೋ ಕಾಂಪನ್ಸೇಷನ್ ಪರಿಹಾರ ಅಂತ ಹೇಳಿ ಅದನ್ನ ಕೋರ್ಟ್ ನ್ಯಾಯಾಧೀಶರು ಆರ್ಡರ್ ಮಾಡ್ತಾರೆ. ಅದು 1% ಇಂದ 20% ಎಷ್ಟಾದ್ರು ಅಪ್ರಾಕ್ಸಿಮೇಟ್ಲಿ ನಾನು ಆ ಅಮೌಂಟ್ ಅನ್ನ 1 ಲಕ್ಷ ಕೊಟ್ಟಿದ್ವಿ ಅಂದ್ರೆ ಹೌದು ಮೊದಲನೇ ಕೋರ್ಟ್ ಅಲ್ಲಿ ನನಗೆ 20% ನ್ಯಾಯ ಕೇವಲ 20% ಮಾತ್ರ. ಆ ಅಮೌಂಟ್ ಅನ್ನ ನಿಮಗೆ ನ್ಯಾಯಾಲಯ ಆರ್ಡರ್ ಮಾಡುತ್ತೆ ವಿತ್ ಕಂಡೀಷನ್ ದಟ್ ಮುಂದೆ ತಾವೇನಾದ್ರೂ ಕೇಸ್ ಸೋತ್ರಿ ಅಂತ ಹೇಳಿದ್ರೆ ಆ 20% ಅಮೌಂಟ್ ಚೆಕ್ ಅಮೌಂಟ್ ಅನ್ನ ತಾವು ರನ್ನಿಂಗ್ ಬ್ಯಾಂಕ್ ಇಂಟ್ರೆಸ್ಟ್ ಹಾಕ್ಬಿಟ್ಟು ಆಗಿನ ಟೈಮ್ ಅಲ್ಲಿ ರನ್ನಿಂಗ್ ಬ್ಯಾಂಕ್ ಇಂಟ್ರೆಸ್ಟ್ ಇರ್ತದೆ ಅದನ್ನ ನೀವು ಅವರಿಗೆ ತಿರುವಳಿ ಮಾಡ್ಬೇಕು ಆರೋಪಿಗೆ ಅಂತೇಳಿ ಕ್ಲಾಸ್ ಇದೆ. ಅಂದ್ರೆ ಕಾನೂನಲ್ಲಿ ಏನಂತ ಹೇಳಿದ್ರೆ ಈ ಚೆಕ್ ಬೌನ್ಸ್ ಕೇಸಲ್ಲಿ ಹಣ ಕೊಟ್ಟಿರ್ತಾರೆ, ಅವ್ರು ಚೆಕ್ ಇಸ್ಕೊಂಡು ಚೆಕ್ ಕೊಟ್ಟು ಹೋಗ್ಬಿಡ್ತಾನೆ, ಆ ಚೆಕ್ ಅನ್ನ ಬೌನ್ಸ್ ಮಾಡಿ ಕೋರ್ಟಿಗೆ ಹಾಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ಯಾರು ಹಣ ಕೊಟ್ಟಿರ್ತಾರೆ, ಯಾರು ಲೆಂಡರ್ ಇರ್ತಾರೆ, ಸೊ ಅವರಿಗೆ ತೊಂದರೆ ಆಗಬಾರ್ದು, ಅವ್ರಿಗೆ ಒಂದೇನೋ ಒಂದು ಪರಿಹಾರ ಕೊಡಬೇಕು ಅಂತ ಉದ್ದೇಶದಿಂದ ಈ ಕಾನೂನನ್ನ ತಂದಿದ್ದಾರೆ. ಅದನ್ನ ಅಮೆಂಡ್ಮೆಂಟ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಏನೋ ಸಜಾ ಆಯ್ತು, ಅವ್ನು ಮತ್ತೆ ಪುನಃ ಮತ್ತೆ ಅಪೀಲ್ ಹೋಗ್ತಾನೆ. ಅಪೀಲ್ ಹೋದ್ರು ಕೂಡ ಅಲ್ಲಿ 20% ಆಫ್ ದಿ ಚೆಕ್ ಅಮೌಂಟ್ ಮತ್ತೆ ಡೆಪಾಸಿಟ್ ಮಾಡಬೇಕು, ಅದು ಮಾಡ್ಲೇಬೇಕಾಗ್ತದೆ. ಅದಾದ್ಮೇಲೆ ಮತ್ತೆ ಅಲ್ಲಿಂದ ಹೈಕೋರ್ಟಿಗೆ ಹೋದ ಅಂತ ಹೇಳಿದ್ರೆ ಮತ್ತೆ 30% ಹೇಳ್ತಾರೆ. ಸೊ ಈ ರೀತಿ ಸ್ಲ್ಯಾಬ್ ಸ್ಟೇಜ್ ಬೈ ಸ್ಟೇಜ್ ಪ್ರಕಾರ ಅವರಿಗೆ ಪರಿಹಾರನ ಕೊಡಿಸ್ತಾ ಹೋಗ್ತಾರೆ. ಸೊ ಅದು ನಾ ಹೇಳ್ದಂಗೆ ನಿಮ್ಗೆ 2 ವರ್ಷದಿಂದ 10 ವರ್ಷದ ಮಟ್ಟ ಇದು ನಡೀತಕ್ಕಂಥ ಇದು ಕಾಲಮಿತಿಯಲ್ಲಿ ಚೆಕ್ ಪೋಸ್ಟ್ ಕೇಸ್ ನಡೀತದೆ ಟಿಲ್ ಸುಪ್ರೀಂ ಕೋರ್ಟ್ ವರೆಗೂ. ಹಾಗಾಗಿ ಇದು ಯಾವಾಗ್ಲೂ ಕೂಡ ದುಡ್ಡು ಕೊಟ್ಟವ್ರಿಗೂ ಕಷ್ಟನೇ, ದುಡ್ಡು ಇಸ್ಕೊಂಡವ್ರಿಗೂ ಕಷ್ಟನೇ. ಚೆಕ್ ಬೌನ್ಸ್ ಕೇಸ್ ಬಂತಪ್ಪ ಅಂತೇಳಿ ಆಲ್ವೇಸ್ ಏನು ಕಾಂಟ್ರವೆನ್ಷಿಯಲ್ ಡಾಕ್ಯುಮೆಂಟ್ ಅಂತ ಕರಿತೇವೆ ಚೆಕ್ಗೆ. ಸ್ನೇಹಿತರೆ, ಇದು ನಮ್ಮ ಒಂದು ಸಂದರ್ಶನ, ನಮ್ಮ ಒಂದು ಮಾತುಕತೆ ಏನು ನಡೀತಾ ಇತ್ತು, ಈ ಚೆಕ್ಗಳನ್ನು ಕೊಡೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಲೋನ್ ಕೊಡೋದ್ರ ಬಗ್ಗೆ ಆಗಿರ್ಬೋದು, ಯಾವ ರೀತಿಯ ಗಮನಗಳನ್ನು ವಹಿಸ್ಬೇಕು, ಹಾಗೂ ಕಾನೂನಿನಲ್ಲಿ ಎಷ್ಟು ಅಡಚಣೆಗಳು ಬರ್ಬೋದು. ನಮಗೆ 10 ವರ್ಷದ ತನಕ ಬೇಕಾದರೂ ದುಡ್ಡು ಇಸ್ಕೊಂಡವರು ಅವ್ರಿಗೆ ತೊಂದರೆ ಕೊಡಬೇಕು, ದುಡ್ಡು ಕೊಡಲ್ಲ ಅವರಿಗೆ ಅಂದರೂ ಕೂಡ ಇವತ್ತಿನ ದಿವಸ ಕಾನೂನಿನಲ್ಲಿ ಹೋರಾಟ ಮಾಡಿ ಕೊನೆಗೆ ಅವ್ರು ಕೊಡೋದಂತ ಬರ್ಬೋದು ಅಥವಾ ಬರದೇನೂ ಇರಬಹುದು. ಸೊ ನಾನೇನು ಗಮನಿಸಿದೆ ಇಲ್ಲಿ ಅಂದರೆ, ನಾವೇನಾರ ಅಮೌಂಟ್ ಕೊಡುವಾಗ ಒಂದು ಅಕೌಂಟ್ನಲ್ಲಿ ಕೊಡಬೇಕು ಅಂತ ನೀವು ಹೇಳಿದ್ದು ನಾನು ಗಮನಿಸಿದೆ. ಫಾರ್ ಎಕ್ಸಾಂಪಲ್ ನಾವು ಕೊಡೋದಾದರೆ, ಎರಡನೇದಾಗಿ ಪ್ರಾಮಿಸರಿ ನೋಟ್ಗಳನ್ನು ತಗೊಳ್ಳಿ ಅಂತ ಹೇಳಿದ್ರೆ, ಮೂರನೇದಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸೆಕ್ಯೂರಿಟಿಗಳನ್ನು ತಗೊಳ್ಳಿ ಅಂತ ಹೇಳಿದ್ರೆ ಒಂದು. ಅದೇ ರೀತಿ 2%ಗಿಂತ ಜಾಸ್ತಿ ಚಾರ್ಜ್ ಮಾಡುವಾಗಿಲ್ಲ. ಚಾರ್ಜ್ ಮಾಡಿದ್ರೆ ಆಪೋಸಿಟ್ ಪರ್ಸನ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ತಗೊಳ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ಬೋದು ಅಂತ ಹೇಳಿದ್ರೆ ತುಂಬ ಉಪಯುಕ್ತವಾದಂಥ ಮಾಹಿತಿ ಸರ್. ಸೊ ಸ್ನೇಹಿತರೆ, ನಮಗೆ ದುಡ್ಡು ತಗೊಳ್ಳುವಾಗ ಅಥವಾ ಕೊಡುವಾಗ ಬಹಳಷ್ಟು ಈ ಪ್ರೈವೇಟ್ ಫೈನಾನ್ಸ್ಗಳಿಂದ ತೊಗೊಳತಕ್ಕಂಥದ್ದು ಸರಿಯಾದ ಒಂದು ಉಪಾಯ ಅಲ್ಲ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಐ ಥಿಂಕ್ ಬೆಟರ್ ಟು ಗೋ ವಿತ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನ್ಯಾಷನಲೈಸ್ ಬ್ಯಾಂಕ್ ಹೋಗಿ ಅಮೌಂಟ್ ಅನ್ನ ಕೊಟ್ಟು ಅಥವಾ ಏನೋ ಪ್ರಾಪರ್ಟಿ 8 ವರ್ಷ 10 ವರ್ಷ ಅಂದ್ರೆ ಒಬ್ಬ ಮನುಷ್ಯನ ಒಂದು ಕ್ವಾಲಿಟಿ ಲೈಫಿನ ಒಂದು 30% ಹೋಗೇ ಬಿಡ್ತದೆ, ಕೋರ್ಟಿಗೆ ಅಲ್ದಾಡೋದಾಗ್ತದೆ. ಓಕೆ ಸರ್, ಆಲ್ವೇಸ್ ತುಂಬ ಧನ್ಯವಾದಗಳು ಸರ್. ಬಂದು ನಾವು ನಿಮ್ಮ ಟೈಮ್ನ ಇದು ಸ್ಪೇರ್ ಮಾಡಿ ನಮಗೋಸ್ಕರ ಬಂದಿದ್ದೀರಿ, ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಸ್ನೇಹಿತರೆ, ಇದಾಗಿತ್ತು ನಮ್ಮ ವಿಜೇಂದ್ರ ಸರ್ ಜೊತೆಗೆ ನಾವು ಮಾತುಕತೆ. ಸೊ ಇದರಿಂದ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಸಿಕ್ಕಿದೆ, ಹಾಗೂ ಇದು ಕಂಪ್ಲೀಟ್ಲಿ ರಿಲೇಟೆಡ್ ಟು ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗಿರೋದ್ರಿಂದ ನಾನು ಇದನ್ನು ಒಂದು ಸರ್ ಜೊತೆ ಮಾತಾಡುವಾಗ ಇದನ್ನು ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸಿ ಮಾಡಿರ್ತಕ್ಕಂಥ ವಿಡಿಯೋ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತಿನ ಒಂದು ವಿಡಿಯೋನ ಮುಗಿಸಿದ್ದೀವಿ. ಥ್ಯಾಂಕ್ ಯು ಸೊ ಮಚ್.